ಶಾಂತಿ. ಇವತ್ತು 7ನೇ ದಿನದ ಕೋರ್ಸ್ ಯೋಗದ ವಿಧಿ ಹಾಗೂ ಸಿದ್ಧಿಗಳೇನು, ಯೋಗದ ಭಿನ್ನ ಭಿನ್ನ ವಿಶೇಷತೆಗಳೇನು, ಯೋಗವನ್ನು ದಿನನಿತ್ಯ ಜೀವನದಲ್ಲಿ ದಿನನಿತ್ಯದ ಕಾರ್ಯಗಳ ಸಫಲತೆಯಲ್ಲಿ ಆರೋಗ್ಯಕ್ಕೋಸ್ಕರ ಅಥವಾ ಕುಟುಂಬದ ಸಾಮಾಜಿಕವಾಗಿ ಬರ್ತಕ್ಕಂತಹ, ಆರ್ಥಿಕವಾಗಿ ಬರ್ತಕ್ಕಂತಹ ಮಾನಸಿಕ ಹಾಗೂ ಶಾರೀರಿಕ ಸಮಸ್ಯೆಗಳನ್ನು ಯೋಗದ ಆಧಾರದ ಮೇಲೆ ಹೇಗೆ ನಾವು ನಿವಾರಣೆ ಮಾಡ್ಬೋದು ಅಂತಕ್ಕಂತಹ ವಿಷಯಗಳ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋಣ. ಅಂದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಏನು ಯೋಗ ಕಲಿಸಲಾಗುತ್ತೆ, ಸಹಜ ರಾಜಯೋಗ. ಯೋಗ ಅರ್ಥಾತ್ ಕನೆಕ್ಷನ್ ಬಟ್ ವಿತ್ ರಿಲೇಷನ್ಶಿಪ್. ಏಕೆಂದರೆ ಯೋಗದ ಇನ್ನೊಂದು ಅರ್ಥ ಸಂಬಂಧ, ಜೋಡಣೆ. ಸಂಬಂಧಗಳ ಆಧಾರದ ಮೇಲೆ ನಮ್ಮ ಬುದ್ಧಿಯನ್ನು ಒಬ್ಬ ಪರಂಪಿತನ ಜೊತೆ ಜೋಡಿಸಿದಾಗ, ಯಥಾರ್ಥವಾಗಿ ತಿಳಿದು ಜೋಡಿಸಿದಾಗ ನಾವು ಎಲ್ಲ ಶಕ್ತಿಗಳನ್ನು, ಎಲ್ಲ ಪ್ರಾಪ್ತಿ ಏನಿದೆ, ನಮಗೆ ಯಾವಾಗ ಏನು ಬೇಕೋ ಆ ಪ್ರಾಪ್ತಿಗಳನ್ನು ನಿತ್ಯ ಜೀವನದಲ್ಲಿ ಅನುಭವ ಮಾಡ್ಬೋದು. ಮತ್ತು ಇದು ಸಹಜ ರಾಜಯೋಗ ಆಗಿರೋ ಕಾರಣ ಇಲ್ಲಿ ಯಾವುದೇ ಹಠದ ವಿಧಿಗಳು, ಹಠಯೋಗ ಏನಿದೆ ಅಥವಾ ಕಷ್ಟದಾಯಕವಾದಂಥ ಆಸನಗಳನ್ನು ಹಾಕಿ ನಾವು ಯೋಗ ಮಾಡಬೇಕನ್ನೋ ಮಾತಿರಲಿಲ್ಲ. ನೀವು ಯಾವ ಪೋಶ್ಚರಲ್ಲಿ ಬೇಕಂದ್ರೂ ಕುಳಿತು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡ್ಬೋದು. ಅದಕ್ಕೆ ಇದನ್ನು ಸಹಜ ರಾಜಯೋಗ ಅಂತ ಹೇಳಲಾಗುತ್ತೆ. ಹೆಂಗೆ ಮನೆಯಲ್ಲಿ ಮಕ್ಕಳು ತನ್ನ ತಂದೆ ತಾಯಿಗಳನ್ನು ಬಹಳ ಸಹಜವಾಗಿ ನೆನಪು ಮಾಡ್ತಾರೆ, ಒಂದು ಎಲ್ಲ ಕೆಲಸಗಳನ್ನು ಬಿಟ್ಟುಬಿಟ್ಟು ಒಂದು ಮೂಲೆಯಲ್ಲಿ ಕಣ್ಮುಚ್ಚಿಕೊಂಡು ಹಠದಲ್ಲಿ ತಂದೆ ತಾಯಿಯನ್ನು ಯಾರೂ ನೆನಪು ಮಾಡಲ್ಲ. ಎಲ್ಲ ಕೆಲಸ ಕಾರ್ಯ ಮಾಡ್ತಾ ನಡೀತಾ ಕೂತ್ಕೊಳ್ತಾ ಎಷ್ಟೇ ಬ್ಯುಸಿ ಇದ್ರೂ ಸಹ ಅವರ ಪ್ರಿಯವಾಗಿರ್ತಕ್ಕಂಥವರ ನೆನಪು, ಇವನ್ ಎಷ್ಟೇ ಬ್ಯುಸಿಯಾಗಿರೋ ಕೆಲಸದಲ್ಲಿದ್ರೂ ಬಿಹೈಂಡ್ ದ ಮೈಂಡ್ ಅವರಿಗೆ ಅವರ ನೆನಪುಗಳು ಬರ್ತಾನೆ ಇರುತ್ತೆ. ಈಗ ನೀವು ಯಾರಾದರೂ ಆಫೀಸ್ಗೆ ಹೋಗ್ತೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮಗೆ ಪ್ರಿಯವಾದವರು, ನಿಮ್ಮ ತಾಯಿ ಯಾರೇ ಏನಾದರೂ ಹೇಳಿರ್ತಾರೆ, ಕೆಲಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಮನಸ್ಸಲ್ಲಿ ಅದು ಬರ್ತಿರುತ್ತೆ. ಓ, ಹಿಂಗೆ ಹೇಳಿದ್ದಾರೆ, ನಾನು ಅದನ್ನು ಮಾಡಬೇಕು, ತೊಗೊಂಡೋಗ್ಬೇಕು, ತಂದು ಕೊಡಬೇಕು ಅನ್ನೋದು ಬಹಳ ಪ್ರೀತಿ ಇದ್ದಾಗ ಅದು ಬರ್ತಾ ಹೋಗುತ್ತೆ. ಅಂದರೆ ನಮಗೆ ಕೆಲಸನೂ ಅದು ಡಿಸ್ಟರ್ಬ್ ಮಾಡಲಿಲ್ಲ ಆ ನೆನಪು, ಅಥವಾ ನಮ್ಮನ್ನು ಆ ನೆನಪು ಕೆಲಸ ಕಾರ್ಯಗಳಿಂದ ದೂರ ಮಾಡಿ ನಮ್ಮನ್ನು ಜಡ ಸ್ಥಿತಿಯಲ್ಲೂ ತರಲಿಲ್ಲ. ಇದು ಸ್ವಾಭಾವಿಕವಾದಂತಹ ಕ್ರಿಯೆ. ಎಲ್ಲಿ ನಮ್ಮ ಸ್ನೇಹ ಇದೆಯೋ, ಎಲ್ಲಿ ಪ್ರಾಪ್ತಿಗಳಿದೆಯೋ, ಎಲ್ಲಿ ಅವಶ್ಯಕತೆಗಳಿದೆಯೋ ಅಲ್ಲಿ ನಮ್ಮ ಮನಸ್ಸು, ಬುದ್ಧಿ ಅಂತಕ್ಕಂಥದ್ದು ಯಾವಾಗಲೂ ಕೆಲಸ ಮಾಡ್ತಾನೆ ಇರುತ್ತೆ. ಎಷ್ಟೇ ಕೆಲಸ ಕಾರ್ಯಗಳ ಮಧ್ಯದಲ್ಲಿದ್ರೂ ಒಂದು ಸೆಕೆಂಡ್ ಥಾಟ್ ಹಂಗೆ ಹೋಗಿ ಹಂಗೆ ಬಂದ್ಬಿಡುತ್ತೆ. ಸೊ ಅದರಿಂದ ಸಹಜ ರಾಜಯೋಗನೂ ಅಷ್ಟೇ. ಪರಮಾತ್ಮನ ಜೊತೆಯ ಸಂಬಂಧ ಯಾವಾಗ ನಾನು ಆತ್ಮ, ದೇಹ ಅಲ್ಲ, ದೇಹ ನನಗೊಂದು ಇನ್ಸ್ಟ್ರೂಮೆಂಟ್ ಅನ್ನೋದು ತಿಳುವಳಿಕೆಯಲ್ಲಿ ಬಂತು, ನನಗೆ ಅದರ ರಿಯಲೈಸೇಷನ್ ಆಯಿತು ಅಂದಾಗ ನಾನು ಆತ್ಮನಿಗೆ ಸದಾಕಾಲದ ಅವಿನಾಶಿಯಾದ ತಂದೆ ತಾಯಿ, ದ ಮೋಸ್ಟ್ ಕೇರಿಂಗ್ ಆ್ಯಂಡ್ ಲವಿಂಗ್, ಈ ಒಂದು ಮೋಸ್ಟ್ ಬಿಲಿವಿಡ್ ಪರಮಾತ್ಮ ತಂದೆ ಅನ್ನೋದು ನಮಗೆ ಯಾವಾಗ ಅರಿವಾಗುತ್ತೆ, ಮತ್ತು ವಿಶಾಲವಾಗಿ ಅವರ ಪ್ರಾಪ್ತಿಗಳ, ಅವರ ಎಮರ್ಜೆನ್ಸಿ ಹೆಲ್ಪ್, ಜಗತ್ತಿನ ಈ ಕ್ರೂಷಿಯಲ್ ಟೈಮಲ್ಲಿ ನಮಗೆ ಪರಮಾತ್ಮ ಏನೇನು ಸಹಯೋಗ ಕೊಡ್ತಾರೆ, ಅವರಿಗೆ ನನಗೆ ತಂದೆಯಾಗಿ, ನನ್ನ ಫ್ರೆಂಡಾಗಿ, ಅಥವಾ ನನ್ನ ಬಂಧುವಾಗಿ, ನನ್ನ ಶಿಕ್ಷಕನಾಗಿ, ಸದ್ಗುರುವಾಗಿ, ನನ್ನ ತಾಯಿಯಾಗಿ ಎಲ್ಲ ರೂಪದಲ್ಲಿ ಯಾವ ಸಹಯೋಗ ಕೊಡ್ತಾರೆ ಅನ್ನೋದು ನಮಗೆ ವಿಸ್ತಾರವಾಗಿ ಅರ್ಥ ಆದಾಗ ನೀವು ಅವರನ್ನು ಕೆಲಸ ಕಾರ್ಯಗಳಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ.
ಮತ್ತು ಪರಮಾತ್ಮನ ನೆನಪು ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಬಂದ್ರೂ ಯು ವಿಲ್ ಬಿ ಮೋರ್ ಆ್ಯಕ್ಯುರೇಟ್, ಮೋರ್ ಅಲರ್ಟ್ ಆ್ಯಂಡ್ ಸೋ ಫ್ಲೆಕ್ಸಿಬಲ್ ಇನ್ ನೇಚರ್. ಅಷ್ಟೇ ಅಲ್ಲ, ಕರ್ಮದ ಕುಶಲತೆ, ಕಾರ್ಯದ ಸಫಲತೆ ಏನಿದೆ ಅದು ಪರಮಾತ್ಮನ ನೆನಪು ನಮ್ಮ ಕೆಲಸ ಕರ್ಮ ಮಾಡುವಾಗ ಬಂದಾಗ ಅದರಿಂದ ನಮಗೆ ಬೇಕಾದಷ್ಟು ಬೆನಿಫಿಟ್ಸ್ ಇದೆ. ಅದೇ ನಮ್ಮ ಬುದ್ಧಿ ವ್ಯರ್ಥ ಸಂಕಲ್ಪಗಳಲ್ಲಿ ಬೇರೆ ಬೇರೆ ಮನುಷ್ಯರ ನೆನಪಿದ್ದಾಗ ದೇ ಟೇಕ್ ಅವರ್ ಎನರ್ಜಿ. ಬಟ್ ಗಾಡ್ಸ್ ರಿಮೆಂಬರೆನ್ಸ್, ಪರಮಾತ್ಮನ ನೆನಪು, ಇಟ್ ಮೇಕ್ಸ್ ದಿ ಎನರ್ಜಿ, ಇಟ್ ಕ್ರಿಯೇಟ್ಸ್ ದಿ ಎನರ್ಜಿ. ಇದು ಬಹುದೊಡ್ಡ ವ್ಯತ್ಯಾಸ. ಸೊ ಅದರಿಂದ ಪರಮಾತ್ಮನ ನೆನಪಿನ ಮೂಲ ವಿಧಿ ಏನಪ್ಪ ಅಂತಂದರೆ, ನಾನು ಪರಮಾತ್ಮನನ್ನು ಆತ್ಮ ವಿದೇಹಿ ಅಶರೀರಿ. ಅಶರೀರಿ ಅಂದರೆ ಶರೀರದಿಂದ ಭಿನ್ನ, ಬುದ್ಧಿಯಿಂದ ಭಿನ್ನನಾಗಿ ತನ್ನ ನಿಜ ಸ್ವರೂಪದ ಅನುಭವ ಮಾಡ್ತಾ, ತಂದೆ ಪರಮಾತ್ಮನನ್ನು ಅವರು ಬ್ರಹ್ಮಲೋಕದಲ್ಲಿದ್ದಾರೆ ಅಂತ ಯಾವಾಗ ಗೊತ್ತಾಯಿತು, ಬುದ್ಧಿಯನ್ನು ಅವರ ಬಿಂದು ಸ್ವರೂಪ ನಿರಾಕಾರ ಸ್ವರೂಪದ ಮೇಲೆ ಏಕಾಗ್ರ ಮಾಡ್ತಾ ಎಲ್ಲ ಸಂಬಂಧಗಳಲ್ಲಿ ಅವರನ್ನು ನೆನಪು ಮಾಡೋದೇ ಯೋಗದ ಸಹಜವಾದ ವಿಧಿ. ಸೊ ಪರಮಾತ್ಮನ ನೆನಪು ಇದು ನನ್ನ ಆತ್ಮನಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್, ಇಡೀ ಮನುಕುಲದ ಸರ್ವತೋಮುಖವಾದಂಥ ವಿಕಾಸದ ಆಧಾರ ಈ ಯೋಗ, ಅರ್ಥಾತ್ ಸಹಜ ರಾಜಯೋಗ. ಯಾವ ಯೋಗ ಜಸ್ಟ್ ಒಂದು ಮಂತ್ರ ಅಥವಾ ಇನ್ನೇನೋ ಚಾಂಟಿಂಗ್ ಕೊಡೋದ, ಅಥವಾ ಜಸ್ಟ್ ಏಕಾಗ್ರತೆಗ ಮನಸ್ಸನ್ನು ಶಾಂತ ಮಾಡೋದು, ಮಾಡೋದು, ಇನ್ನೇನೋ ಲೈಟ್ ಅಥವಾ ದೀಪ ನೋಡ್ಕೊಂಡು ಮಾಡೋದು, ಜಸ್ಟ್ ನಾಟ್ ಮಿಯರ್ ದಿ ಕಾನ್ಸಂಟ್ರೇಷನ್. ಯೋಗ ಅಂದರೆ ಬರೀ ಏಕಾಗ್ರ ಮಾಡೋದು ಮನಸ್ಸನ್ನು ಅಂತಲ್ಲ, ಅಥವಾ ಮನಸ್ಸನ್ನು ಒಂದು ಶಾಂತಿಯಲ್ಲಿ ತಗೊಂಡೋಗ್ಬೇಕನ್ನೋದಲ್ಲ, ಅಥವಾ ನಾನು ಬ್ರೆತ್ ಮೇಲೆ, ನಾನು ಉಸಿರಾಡದ ಮೇಲೆ ಏಕಾಗ್ರ ಮಾಡ್ತಾ ಮನಸ್ಸನ್ನು ಎಲ್ಲ ಸಂಕಲ್ಪಗಳಿಂದ ವಿತ್ಡ್ರಾ ಮಾಡ್ತಾ ಅಲ್ಲಿ ನಾನು ಪ್ರಶಾಂತನಾಗಬೇಕನ್ನೋದು ಯೋಗ ಅಲ್ಲ. ಆ್ಯಕ್ಚುಲಿ ಯೋಗದ ಲಿಟ್ರಲ್ ಮೀನಿಂಗ್, ಮೆಡಿಟೇಷನ್ ಅರ್ಥ ಏನಪ್ಪ ಅಂತಂದರೆ, ಮೆಡಿಟೇಷನ್ ಅಂದಾಗ ನಮ್ಮ ಬುದ್ಧಿಯಲ್ಲಿ ಅದ್ಭುತವಾದಂತಹ ಪವರ್ಸ್ ಏನು ಸಿಗುತ್ತೆ ಅನ್ನೋದು ಯೋಚನೆ ಆಗುತ್ತೆ. ಯಾವಾಗ ನಮ್ಮ ಏಕಾಗ್ರತೆ ವಸ್ತುಗಳ ಜೊತೆ ಇದೆ, ವಸ್ತುಗಳು ಜಡ, ವಸ್ತುಗಳು ದೇ ಕೆನಾಟ್ ಗಿವ್ ಯು ದ ಎನರ್ಜಿ, ದೇ ಕೆನಾಟ್ ರೀಚಾರ್ಜ್ ಯುವರ್ ಪವರ್ಸ್. ಸೊ ಎಂದಾಗ ನನ್ನ ಸಂಬಂಧ, ನನ್ನ ಕನೆಕ್ಷನ್, ಸೋರ್ಸ್ ಯಾರು ನನಗೆ ಎಲ್ಲವನ್ನೂ ಕೊಡಬಲ್ಲ, ಎಲ್ಲ ಪ್ರಾಪ್ತಿಗಳನ್ನು ಮಾಡಿಸಬಲ್ಲ, ಹೂ ಕ್ಯಾನ್ ಎಲಿವೇಟ್ ಮೀ ವಿತ್ ಆಲ್ ಹಿಸ್ ಪವರ್ಸ್, ಅದು ರಿಯಲ್ ಮೆಡಿಟೇಷನ್. ಬಿಕಾಸ್ ಓನ್ಲಿ ದ ಸುಪ್ರೀಮ್ ಹೂ ಕ್ಯಾನ್ ಗಿವ್ ಮೀ ಎವ್ರಿಥಿಂಗ್. ಬಿಕಾಸ್ ನಾನು ಆತ್ಮ ಅವಿನಾಶಿಯಾಗಿರೋ ಕಾರಣ, ನಾನು ಆತ್ಮನಿಗೆ ವಿನಾಶಿ ಮನುಷ್ಯರು, ಸಾಧನೆಗಳು ಅಥವಾ ಇನ್ಯಾವುದೋ ಒಂದು ನಮ್ಮ ಬೇರೆ ಬೇರೆ ವಿಧಿಗಳೇನಿದೆ ಅದು ನಮಗೆ ತಾತ್ಕಾಲಿಕವಾದ ಶಾಂತಿ ಕೊಡ್ಬೋದು, ತಾತ್ಕಾಲಿಕವಾದಂತಹ ಖುಷಿಯನ್ನು ಕೊಡ್ಬೋದು, ತಾತ್ಕಾಲಿಕ ಟೆಂಪ್ರರಿ ಸುಖವನ್ನು ಕೊಡ್ಬೋದೇ ಹೊರತು ಸದಾ ಕಾಲದ ಅವಿನಾಶಿಯಾದ ಸುಖ, ಯಾವ ಸುಖದಲ್ಲಿ ದುಃಖ ಇಲ್ಲ ಅಂತಹ ಸುಖವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಪರಮಾತ್ಮ ತಂದೆ ನಾವು ಮಕ್ಕಳಿಗೇನು ಜ್ಞಾನದ ಆಧಾರದ ಮೇಲೆ ಮೆಡಿಟೇಷನ್ ಕಲಿಸ್ತಿದ್ದಾರೆ, ಜ್ಞಾನದ ಗೈಡೆನ್ಸ್ ಆಧಾರದ ಮೇಲೆ ನಮ್ಮ ಮನಸ್ಸನ್ನು ಪರಮಾತ್ಮನ ಜೊತೆ ಏನು ಜೋಡಿಸ್ತೀವಿ, ಇದರಲ್ಲಿ ಶಾರೀರಿಕವಾಗಿ ಆರೋಗ್ಯ ಚೆನ್ನಾಗಾಗುತ್ತೆ, ಮನಸ್ಸಿನ ಹೆಲ್ತ್ ಏನಿದೆ ಚೆನ್ನಾಗಾಗುತ್ತೆ. ಯಾಕೆಂದರೆ ಈಗ ನಾನು ಆತ್ಮನ ಥಿಂಕಿಂಗ್ ಫ್ಯಾಕಲ್ಟಿ ಮನಸ್ಸಂತ ಗೊತ್ತಾದ ನಂತರ ನಾನು ಮನಸ್ಸನ್ನು ಸಾಧಾರಣ ಆರ್ಡಿನರಿ ವ್ಯರ್ಥ, ವೇಸ್ಟ್, ನೆಗೆಟಿವಿಟಿ, ನಕಾರಾತ್ಮಕ ವಿಚಾರಗಳಿಂದ ಪರಿವರ್ತನೆ ಮಾಡುತ್ತಾ ಅದನ್ನು ಶುದ್ಧ, ಸಮರ್ಥ, ಶ್ರೇಷ್ಠ ವಿಚಾರಗಳಲ್ಲಿ, ಸಕಾರಾತ್ಮಕ ವಿಚಾರಗಳಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋ ಕಾರಣ ನನ್ನ ಸಂಕಲ್ಪಗಳು ಏನು ವೇಸ್ಟ್ ಆಗ್ತಿತ್ತು, ಎನರ್ಜಿ ಲೀಕೇಜ್ ಆಗ್ತಿತ್ತು, ಎನರ್ಜಿ ವೇಸ್ಟ್ ಆಗ್ತಿತ್ತು, ಅದಿವಾಗ ಐ ಆಮ್ ಮೇಕಿಂಗ್ ದ ಎನರ್ಜಿ. ಈ ಎಲ್ಲ ಈ ಒಂದು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡ್ತಾ ಎಲಿವೇಟೆಡ್ ಥಾಟ್ಸ್, ಮತ್ತು ವಿಶ್ವದ ಆತ್ಮಗಳಿಗೆ
ಸಹಯೋಗ ಕೊಡ್ತಕ್ಕಂತಹ ಕೋಆಪರೇಟಿವ್ ಥಾಟ್ಸ್, ಮತ್ತು ತನಗೆ ಏನೇ ನಾನು ವಿಚಾರ ಬಂದ್ರೂ ಅದು ನನಗೆ ಶಾಂತಿಯನ್ನು ಸಮಾಧಾನ ಕೊಡ್ತಕ್ಕಂಥ ಸಂಕಲ್ಪಗಳನ್ನು ನಾವು ಮಾಡೋ ಕಾರಣ ನನ್ನ ಎನರ್ಜಿ ವೇಸ್ಟೇಜ್ ಇತ್ತಲ್ಲ ಅದನ್ನು ಬ್ಲಾಕ್ ಮಾಡ್ಕೊಂಡು ಬರ್ತೀನಿ. ಯಾವ ಕಾರಣ ಒಳಗಡೆ ದ ಎಂಪವರ್ಮೆಂಟ್ ಸ್ಟಾರ್ಟ್ಸ್. ನಾನು ನನ್ನನ್ನು ಎಷ್ಟು ಸಾಧ್ಯನೋ ಈ ಕೆಲಸದ ಕಾರ್ಯಗಳನ್ನು ಮಾಡ್ತಾನೂ ನನ್ನ ಬುದ್ಧಿಯೋಗ ಶಿವ ಪರಮಾತ್ಮನ ಜೊತೆ ಶಿವ ಬಾಬುವ್ರ ಜೊತೆ ಎಷ್ಟು ಜೋಡಿಸ್ತೀವಿ. ಸೊ ಐ ಗೋ ಆನ್ ರೀಚಾರ್ಜ್ ಮೈಸೆಲ್ಫ್, ನನ್ನನ್ನು ನಾನು ಸಶಕ್ತನನ್ನಾಗಿ ಮಾಡ್ಕೊಂಡು ಹೋಗೋ ಕಾರಣ ಮನಸ್ಸು ಬುದ್ಧಿಯ ಮೇಲೆ ದ ರೂಲಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಪವರ್ ಬರೋ ಕಾರಣ ಮನಸ್ಸು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ದ ಮೆಂಟಲ್ ಹೆಲ್ತ್ ಈಸ್ ಮೇಂಟೈನ್ಡ್. ಇದುವರೆಗೂ ಏನಾಗ್ತಿತ್ತು, ಚಿಕ್ಕ ಚಿಕ್ಕ ಮಾತು ಬಂದಾಗ ಮೂಡ್ ಆಫು, ಬೇಜಾರು, ನನಗೆ ವೇಸ್ಟ್ ಥಾಟ್ಸ್ ನಡೆಯೋದು, ಕೆಲವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ನಡೆಯೋದು, ಅಥವಾ ಕೆಲವು ಕಡೆ ಹೇಟ್ರೆಡ್, ಕೆಲವು ಕಡೆ ಜಲಸಿ, ಕೆಲವು ಕಡೆ ಕ್ರಿಟಿಸಿಸಮ್, ಕೆಲವು ಕಡೆ ಕಂಪ್ಯಾರಿಸನ್. ಈ ಕಾರಣ ನಮ್ಮ ಮನೋಶಕ್ತಿಗಳು ಬೇರೆ ಬೇರೆ ರೀತಿ ವ್ಯಯ ಆಗೋದಷ್ಟೇ ಅಲ್ಲ, ಕೆಲವರು ಇದೆಲ್ಲ ಹೆಚ್ಚು ಕಡಿಮೆಗಳನ್ನು ತಡ್ಕೊಳ್ಳೋದಲ್ಲ ಆಗದೆ ದೇ ಗೋ ಇನ್ ಟು ಡಿಪ್ರೆಷನ್ಸ್. ಈಗ ಅದೆಲ್ಲ ಸಾಧ್ಯನೇ ಇಲ್ಲ. ನೈದರ್ ದ ಪ್ರೆಷರ್ಸ್ ಆರ್ ಸ್ಟ್ರೆಸ್ ನಾರ್ ದಿ ಇನ್ಫ್ಲೂಯೆನ್ಸಸ್. ನಮಗೆ ಯಾವುದೇ ಪರಿಸ್ಥಿತಿಗಳ ಸಮಸ್ಯೆಗಳ ಟೆನ್ಷನ್ ಸ್ಟ್ರೆಸ್ಸೂ ಬರಲ್ಲ, ಬಿಕಾಸ್ ಯು ಅಪ್ಲೈ ದ ನಾಲೆಜ್, ಅಪ್ಲೈಡ್ ಸೈನ್ಸ್ ಆಫ್ ಸ್ಪಿರಿಚುಯಾಲಿಟಿ. ಇಲ್ಲೇನು ಕಲಿಸಲಾಗುತ್ತೆ ಅದನ್ನು ಕರ್ಮದಲ್ಲಿ ವ್ಯವಹಾರದಲ್ಲಿ ತರಲಾಗುತ್ತೆ, ತರಕ್ಕೆ ಹೇಳ್ಕೊಡ್ಲಾಗುತ್ತೆ ಟೆಕ್ನಿಕ್ಸನ್ನು. ಸೊ ಅದರಿಂದ ವಿ ಆರ್ ಸೇಫ್. ಮನಸ್ಸನ್ನು ಶುದ್ಧೀಕರಣ ದಿವ್ಯೀಕರಣ ಮಾಡೋದಷ್ಟೇ ಅಲ್ಲ ಮನಸ್ಸು ಬುದ್ಧಿಯನ್ನು, ಬಟ್ ದ ಎಂಪವರ್ಮೆಂಟ್ ಆ್ಯಂಡ್ ಸ್ಟ್ರೆಂಥನಿಂಗ್ ಆಫ್ ಅವರ್ ಓನ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಅದು ಬಹಳ ಸಹಜವಾಗಿ ಇಲ್ಲಿ ನಡೆಸಲಾಗುತ್ತೆ. ಅಂದರೆ ರಾಜಯೋಗದಲ್ಲಿ ಇಟ್ ಈಸ್ ಎನ್ ಆಟೋಮೆಟಿಕ್ ಪ್ರಾಸೆಸ್. ಯಾಕೆಂದರೆ ವಿ ಕನೆಕ್ಟ್ ವಿತ್ ದ ಸೋರ್ಸ್. ಸೊ ಅದರಿಂದ ಮನಸ್ಸಿನ ಯಾವಾಗ ಇಷ್ಟೆಲ್ಲ ನೆಗೆಟಿವಿಟಿ, ಆ ಪ್ರೆಷರ್ಸ್ ಏನಿದೆ ಅದು ಕಂಪ್ಲೀಟ್ ಕಟ್ ಡೌನ್ ಆಗುತ್ತೆ, ಆಗ ನಮ್ಮ ಶರೀರದ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಿಕಾಸ್ ಈಗ ಹೆಲ್ತ್ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ 85% ಆಫ್ ದ ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್ ಅಂತ. ಮಾನಸಿಕ ಒತ್ತಡಗಳಿಂದ ಬರ್ತಕ್ಕಂಥದ್ದೇನೆ 85 to 90% ಆಫ್ ದ ಡಿಸೀಸಸ್ ಹಿಂಗೆ ಅಂತ ಹೇಳ್ತಾರೆ. ಯಾವಾಗ ನಿಮಗೆ ಸ್ಟ್ರೆಸ್, ಸ್ಟ್ರೈನ್ ಆ್ಯಂಡ್ ನೆಗೆಟಿವಿಟಿ ಸಮಾಪ್ತಿನೇ ಆಗೋಯ್ತು, ಪ್ರೆಷರ್ಸ್ ಇಲ್ವೇ ಇಲ್ಲ ಒಳಗಡೆ ಅಂತಂದರೆ ಶರೀರದ ಆರೋಗ್ಯ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಗಾಡ್ಸ್ ಎನರ್ಜಿ ಈಸ್ ಎನ್ ಹೀಲಿಂಗ್ ಎನರ್ಜಿ. ನಮ್ಮ ಮನಸ್ಸನ್ನೇ ಆಗಲಿ ಶರೀರವನ್ನೇ ಆಗಲಿ ಹೀಲ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ಭಿನ್ನ ಭಿನ್ನ ರೀತಿಯಲ್ಲಿ ಟೆಕ್ನಿಕ್ಸನ್ನು ಹೇಳ್ಕೊಡ್ಲಾಗುತ್ತೆ. ಬಾಕಿ ಇನ್ನು ಸೋಷಿಯಲ್ ಹೆಲ್ತ್ ಆ್ಯಂಡ್ ಎಕನಾಮಿಕಲ್ ಹೆಲ್ತ್ ಏನಿದೆ, ಸೊ ಸೋಷಿಯಲಿ ಈಗ ಕುಟುಂಬದಲ್ಲಿ ಇರ್ತೀವಿ, ಸಂಬಂಧಗಳಲ್ಲಿ ಬರ್ತೀವಿ, ಇಲ್ಲ ನೀವು ಜಾಬ್ಗೆ ಹೋಗ್ತೀರಾ, ಒಂದು ಆರ್ಗನೈಸೇಷನಲ್ಲಿ ಇರ್ತೀರಾ, ಅಲ್ಲಿ ಎಲ್ಲ ಸಂಘಟನೆಯಲ್ಲಿ ಬರಲಾಗುತ್ತೆ. ಒಬ್ಬೊಬ್ರು ಒಂದೊಂದು ರೀತಿ, ಒಬ್ಬೊಬ್ರದ್ದು ಒಂದೊಂದು ಸಂಸ್ಕಾರ, ಒಬ್ಬೊಬ್ರದ್ದು ಒಂದೊಂದು ಇಂಟ್ರೆಸ್ಟ್ಗಳು. ಕೆಲವು ಸಾರಿ ಅದು ನಿಮ್ಮ ಥಿಂಕಿಂಗಿಗೆ ಮ್ಯಾಚ್ ಆಗದೇ ಇರ್ಬೋದು, ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿರ್ಬೋದು. ಆಗ ನಾವೇನು ಮಾಡ್ತೀವಿ ಅಂತಂದರೆ ಸೋ ಮೆನಿ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಆ್ಯಂಡ್ ಸಮ್ಟೈಮ್ಸ್ ದೆ ಕೊಲ್ಯಾಪ್ಸ್ ಈವನ್ ಎಮೋಷನಲಿ ಆ್ಯಂಡ್ ಮೆಂಟಲಿ. ಸೊ ಇದೆಲ್ಲ ಏನಪ್ಪ, ಹೀಗೆ ಸೋ ಮೆನಿ ಕನ್ಫ್ಯೂಷನ್ಸ್ ಆ್ಯಂಡ್ ಯಾವುದೋ ಒಂದು ಆ ಕನ್ಫ್ಯೂಷನ್ ಸ್ಟ್ರೆಸ್ ಆಗಿ ಕೆಲವರಿಗೆ ಪರಿವರ್ತನೆ ಆಗಿಬಿಡುತ್ತೆ. ಯಾವ ಕಾರಣ, ಸಂಬಂಧಗಳಲ್ಲಿ ಒಂದು ಏನು ಪ್ರೀತಿ ಇರಬೇಕು, ಶೇರಿಂಗ್, ಕೇರಿಂಗ್, ಒಂದು ಅನುಕಂಪ ಇರಬೇಕು, ಅದು ಮನೆಯಲ್ಲಿ ಇರಲಿ ಹೊರಗಡೆ ಇರಲಿ, ಅದೆಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಆ ನೆಗೆಟಿವಿಟಿ ಇದೆಯಲ್ಲ, ಆ ನೆಗೆಟಿವ್ ದೃಷ್ಟಿಕೋನ ಏನಿದೆ, ಸಾಧಾರಣ ದೃಷ್ಟಿಕೋನ ಏನಿದೆ, ಇವ್ರು ಹಿಂಗೆ ಮಾಡಲ್ಲ, ಅದು ಹಂಗೆ ಮಾಡಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದ್ಯಾಕೆ ಹಿಂಗೆ, ಅದ್ಯಾಕೆ ಹಿಂಗೆ, ಸೋ ಮೆನಿ ಥಿಂಗ್ಸ್. ಯಾವುದು ಒಂದು ಸಾಮಾಜಿಕ ಆರೋಗ್ಯ ಏನು, ಸಂಬಂಧಗಳಲ್ಲಿ ಆ ಒಂದು ಪ್ರೀತಿ, ಆ ಬ್ಯಾಲೆನ್ಸಲ್ಲಿ ಏನು ನಡಿಬೇಕು, ಅದು ಸಮಾಪ್ತಿಯಾದಾಗ ಅದು ಸಂಬಂಧಗಳಲ್ಲಿ ಆ ಘರ್ಷಣೆ ಇದೆಯಲ್ಲ, ಅದು ಮನಸ್ಸಿನ ಸುಖ ಶಾಂತಿಯನ್ನು, ಮನೆಯಲ್ಲಿರೋ ನೆಮ್ಮದಿಯನ್ನು ಸಮಾಪ್ತಿ ಮಾಡಿಬಿಡುತ್ತೆ. ಬಟ್ ಜ್ಞಾನದ ಆಧಾರದ ಮೇಲೆ ನಮ್ಮದೇನು ಮೆಡಿಟೇಷನ್ ಇದೆ, ನಮಗೆ ಸಂಬಂಧಗಳಲ್ಲಿ ಯಾರು ಯಾಕೆ ಹಂಗೆ ನಡ್ಕೋತಾರೆ, ಈ ಸೃಷ್ಟಿ ನಾಟಕದಲ್ಲಿ ಎಲ್ಲರ ಪಾರ್ಟ್ ಎಲ್ಲ ಸಪ್ರೇಟ್ ಆಗಿದೆ.
ಎಲ್ಲರೂ ಆ್ಯಕ್ಟರ್ಸ್, ಆತ್ಮಗಳು ಆ್ಯಕ್ಟರ್ಸ್ ಅಂದಾಗ ಅವರು ಅವರದೇ ಆದ ಒಂದು ಪಾತ್ರ, ಆ ಪಾತ್ರದ ಹಿಂದೆ ಕರ್ಮ ಫಿಲಾಸಫಿ, ಈಚ್ ಒನ್ಸ್ ಕರ್ಮ ಫಿಲಾಸಫಿ ಈಸ್ ಸಪ್ರೇಟ್ ಅಂದಾಗ ಇದನ್ನೆಲ್ಲ ಅರ್ಥ ಮಾಡಿಕೊಂಡು, ಎಲ್ಲರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ನಡೆಯೋದ್ರಲ್ಲಿ ನೀವು ಎಂದೂ ಯಾವತ್ತೂ ಯಾವ ಮನುಷ್ಯರ ಜೊತೆ ಕ್ಲಾಶಲ್ಲಿ ಬರಲ್ಲ. ಸೊ ಎಲ್ಲರನ್ನು ಅರ್ಥ ಮಾಡಿಕೊಂಡು ಸ್ನೇಹ ಸೌಹಾರ್ದದಲ್ಲಿ ನಡೆದಾಗ ಮನೆಯಲ್ಲಿರಲಿ ಆಫೀಸಲ್ಲಿರಲಿ ಒಂದು ಹಾರ್ಮೋನಿ ಮೇಂಟೈನ್ ಮಾಡೋದೇನಿದೆ ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ, ಸಹಜವಾಗಿ ಬಂದ್ಬಿಡುತ್ತೆ. ಕೆಲವ್ರು ಹಂಗೆ ಮಾಡಿದ್ರು ಆಲ್ ರೈಟ್, ನೀವು ಶಾಂತವಾಗಿ ಬಿಡ್ತೀರ, ಆದರೆ ಘರ್ಷಣೆಯಲ್ಲಿ ಬರೋಕ್ಕೆ ಹೋಗಲ್ಲ. ಅದರಿಂದ ದ ಸೋಷಿಯಲ್ ಹೆಲ್ತ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಮೇಂಟೈನ್ಡ್. ಅಷ್ಟೇ ಅಲ್ಲ, ಎಕನಾಮಿಕಲ್ ಹೆಲ್ತ್. ಯಾವಾಗ ನಾವು ಮೆಡಿಟೇಷನ್ ಮಾಡ್ತಾ ನಮ್ಮ ಜೀವನ ಶೈಲಿಯನ್ನು ಸರಳವಾಗಿ ತಂದುಕೊಳ್ತಾ ಹೋಗ್ತೀವಿ, ಆ ಸರಳತೆ ಎಲ್ಲಿ ಹೇಗೆ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು, ಅದು ಎಲ್ಲೆಷ್ಟು ಅವಶ್ಯಕ ಅಲ್ಲಷ್ಟೇ ಮಾಡ್ತಾ ಎಲ್ಲ ತರಹದ ವ್ಯರ್ಥ ಅನವಶ್ಯಕವಾದಂಥ ಖರ್ಚುಗಳು ತಾನೇ ಸಮಾಪ್ತಿಯಾಗುತ್ತೆ. ಯಾವ ಕಾರಣ? ಎಕನಾಮಿಕ್ ಹೆಲ್ತ್ ಈಸ್ ಮೇಂಟೈನ್ಡ್. ಬಟ್ ಈ 4 ಹೆಲ್ತ್ ಹಿಂದೆ ಏನು ಫಂಡಮೆಂಟಲ್ ಹೆಲ್ತ್ ಇದೆ, ದ ಸ್ಪಿರಿಚುವಲ್ ಹೆಲ್ತ್ ಈಸ್ ಮೇಂಟೈನ್ಡ್. ಬಿಕಾಸ್ ಆಫ್ ದ ಸ್ಪಿರಿಚುವಲ್ ಹೆಲ್ತ್ ದ ಎಮೋಷನಲ್ ಹೆಲ್ತ್ ಈಸ್ ಮೇಂಟೈನ್ಡ್. ಈ 2 ಹೆಲ್ತ್ ಇವತ್ತು ತುಂಬ ಅಂದರೆ ಝೀರೋ ಬರಾಬರ್ ಅಂತ ತಿಳ್ಕೊಳ್ಳಿ. ಏಕೆಂದರೆ ಸ್ಪಿರಿಚುವ್ಯಾಲಿಟಿ ಮನುಷ್ಯನಿಗೆ ಅರ್ಥನೇ ಆಗ್ತಿಲ್ಲ ಅಂದಾಗ ಅವರು ನ್ಯಾಚುರಲಿ ಭೌತಿಕ ರೂಪದಲ್ಲಿ ಹಾಗೆ ಹೀಗೆ ನಡೀತಾ ತನ್ನ ಶಕ್ತಿಗಳು ವ್ಯಯ ಆಗ್ತಾನೆ ಹೋಗ್ತಿದೆ ಹೊರತು ಪಡ್ಕೊಳ್ಳೋದು, ಅದು ರಿಟರ್ನನ್ನು ನಾನು ಅದನ್ನು ಸ್ಟಾಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಮೆಥಡ್ಸ್ ಇಲ್ಲವೇ ಇಲ್ಲ. ದ ಸ್ಪಿರಿಚುವ್ಯಾಲಿಟಿ ಈಸ್ ನಥಿಂಗ್ ಬಟ್ ಶಿಫ್ಟಿಂಗ್ ಕಾನ್ಷಿಯಸ್ನೆಸ್ ಟು ದಿ ರಿಯಾಲಿಟಿ ಆಫ್ ದಿ ಸೆಲ್ಫ್, ಎಟರ್ನಲ್ ಸೆಲ್ಫ್. ಸ್ಪಿರಿಚುವ್ಯಾಲಿಟಿ ಅಂದರೆ ನಾನು ಮನೆ ಮಠ ಬಿಟ್ಬಿಟ್ಟು ಸನ್ಯಾಸ ಮಾಡಬೇಕಂತಿಲ್ಲ. ಭಾರತದಲ್ಲಿ ಹೆದರಿಕೆ ಏನಪ್ಪ ಅಂದರೆ, ಮೆಡಿಟೇಷನ್ನ ದೇವ್ರ ನೆನಪು ಮಾಡಬೇಕಾ, ಈ ವಯಸ್ಸಲ್ಲಿ ಯಾಕೆ, ಇನ್ನು 65 ವರ್ಷ ಆದಮೇಲೆ ನೋಡೋಣ, ಎಲ್ಲ ಈಗೇನು ಬಿಡೋದು, ಇದೆಲ್ಲ ಒಂದು ಭ್ರಮೆಗಳು, ಮನುಷ್ಯನಿಗೆ ಭ್ರಮೆಗಳು. ಆ್ಯಕ್ಚುಲಿ ನಾವೇನು ಬರೆಸ್ಕೊಂಡು ಬಂದಿದ್ದೀವ, 65 ವಯಸ್ಸಾದಮೇಲೆ ನಾವು ಬರ್ತೀವಿ, 65 ವಯಸ್ಸಾದಮೇಲೆ ಮೆಡಿಟೇಷನ್ ಕಲ್ತ್ಕೊಳ್ಳೋಣ ಅನ್ನೋದಕ್ಕೆ ಇವತ್ತೇನಾದರೂ ಶ್ವಾಸದ ಭರವಸೆ ಇದೆಯಾ? 15-20 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಹೋಗ್ತಿದ್ದಾರೆ. ಈಗಂತೂ ಏನೆಲ್ಲ ಅನಾಹುತಗಳಾಗ್ತಿದೆ ನೀವು ಹೊರಗಡೆ ನೋಡ್ತಾನೆ ಇದ್ದೀರಾ. ಹೇಗೆ ಹೊಸ ಕಾಯಿಲೆಗಳು, ಹೊಸ ಚಾಲೆಂಜಸ್ ಅಂತ ತೊಗೊಂಡು ಬರ್ತಿದೆ. ಇಡೀ ಸೃಷ್ಟಿ ಪೂರ ಕನ್ಫ್ಯೂಷನಲ್ಲಿ ಹೆಂಗಿದೆ ಅನ್ನೋದು ಗೊತ್ತಾಗ್ತಿದೆ. ಸೊ ಅದರಿಂದ ಸ್ಪಿರಿಚುವಲ್ ಹೆಲ್ತ್ ಈಸ್ ಕಂಪಲ್ಸರಿ ಆ್ಯಂಡ್ ಎಮರ್ಜೆನ್ಸಿ ನೀಡ್. ಯಾಕೆಂದರೆ ಸ್ಪಿರಿಚುವ್ಯಾಲಿಟಿ ನನಗೆ ಎಲ್ಲ ಪ್ರಕಾರದ ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ಕಾರಣಗಳಿಗೆ, ಎಲ್ಲ ವಿಘ್ನಗಳಿಗೆ ಉತ್ತರ ಕೊಡೋದು ಅಷ್ಟೇ ಅಲ್ಲ, ಅದರಿಂದ ಪಾರಾಗತಕ್ಕಂತಹ ಶಕ್ತಿಯನ್ನು ಸಹ ಕೊಡೋ ಕಾರಣ ಮೆಡಿಟೇಷನ್ ಆ್ಯಂಡ್ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್, ಸ್ಪಿರಿಚುವಲ್ ನಾಲೆಜ್. ಅದರಿಂದ ನಾನು ಆತ್ಮನ ಸ್ಪಿರಿಚುವಲ್ ಹೆಲ್ತ್ ಶುಡ್ ಬಿ ಮೇಂಟೈನ್ಡ್, ಬ್ಯಾಲೆನ್ಸ್ಡ್ ವೆರಿ ಕರೆಕ್ಟ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಈಗೇನು ಮಾಡ್ತಿದ್ದೀವಿ ಅಂದರೆ ಬರೀ ಫಿಸಿಕಲಿ ನಾವು ನೋಡ್ಕೊಂಡು ಹೋಗ್ತಿದ್ದೇವೆ ಹೊರತು ಶರೀರಕ್ಕೆ ಏನು ಬೇಕು, ಸಂಬಂಧಕ್ಕೆ ಏನು ಬೇಕು, ನಮ್ಮ ಮನೆಗೆ ಏನು ಬೇಕು, ನನ್ನ ಪ್ರಾಪರ್ಟಿ, ದುಡ್ಡು, ಇಷ್ಟರಲ್ಲೇ ಇದ್ದೀವಿ. ಬಟ್ ಈಕ್ವಲಿ ದ ಬ್ಯಾಲೆನ್ಸ್, ಶರೀರ ನಿರ್ವಹರ್ತದ ಪ್ರತಿ ಎಷ್ಟು ನಾವು ಗಮನ ಕೊಡ್ತಿದ್ದೀವಿ, ಆತ್ಮ ನಿರ್ವಹಣೆ, ಬಿಕಾಸ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಐ ಆಮ್ ದ ಮಾಸ್ಟರ್ ಹೂ ಇಸ್ ರೂಲಿಂಗ್ ದ ಬಾಡಿ, ಐ ಆಮ್ ದ ಲೈಫ್ ಎನರ್ಜಿ. ನನ್ನ ಬಗ್ಗೆ ನನಗೆ ಕಾಳಜಿ ಇರಬೇಕಲ್ವಾ? ಅದನ್ನು ಬಿಟ್ಬಿಟ್ಟು ಬಾಕಿ ಎಲ್ಲ ನೋಡ್ತಾ ಇದ್ದೀವಿ. ಯಾವ ಕಾರಣ? ಇವತ್ತು ಎಲ್ಲ ತರಹದ ದುಃಖ, ಶಾಂತಿ, ಹೆಚ್ಚು ಕಡಿಮೆಗಳೇನಿದೆ, ಸಮಸ್ಯೆಗಳೇನಿದೆ, ಅದು ಕೌಟುಂಬಿಕ ಇರ್ಬೋದು, ಸಾಮಾಜಿಕ ಅಥವಾ ರಾಜ್ಯದ ಲೆವೆಲ್ ಇರ್ಬೋದು, ದೇಶಗಳ ಲೆವೆಲ್ ಇರ್ಬೋದು, ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಇರ್ಬೋದು, ಎಲ್ಲ ಸಮಸ್ಯೆಗಳ ಹಿಂದೆ ರೂಟ್ ಕಾಸ್ ಈಸ್ ಬಾಡಿ ಕಾನ್ಷಿಯಸ್, ದ ಆಬ್ಸೆನ್ಸ್ ಆಫ್ ಸ್ಪಿರಿಚುವ್ಯಾಲಿಟಿ. Because we are not just human beings, we are all spiritual beings in the human body. ನಾವು ಯಾವಾಗಲೂ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ದ ಹ್ಯೂಮನ್ ಲೈಫ್ ಏನಿದೆ, ಶರೀರದ ಥ್ರೂ ಏನು ಜೀವನ ನಡೆಸಬೇಕು
ಅದನ್ನು ನಾವು ಆಧಾರವಾಗಿ ಇಟ್ಕೊಂಡಾಗ, ಸೊ ಎರಡರ ಬ್ಯಾಲೆನ್ಸ್, ಮೈಂಡ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್, ಕರ್ಮ ಯೋಗ ಬ್ಯಾಲೆನ್ಸ್ ಇದ್ದಾಗ, ಕರ್ಮ ಧರ್ಮ ಧಾರಣೆಗಳು ದೈವಿ ಗುಣಗಳ ಆಧಾರದ ಮೇಲೆ ಕರ್ಮ ಇದ್ದಾಗ ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಜೀವನವನ್ನು ಸುವ್ಯವಸ್ಥಿತವಾಗಿ ನಡೆಸ್ಬೇಕಂತಂದರೆ ನಮಗೆ ಆಧ್ಯಾತ್ಮಿಕತೆಯಲ್ಲಿ ಇಟ್ ಈಸ್ ಇನ್ಬಿಲ್ಟ್ ಈಸ್ ಮೆಡಿಟೇಷನ್. ಅದರಲ್ಲಿ ಸ್ವತಃ ಇದೆ ಮೆಡಿಟೇಷನ್. ಪರಮಾತ್ಮನ ಜೊತೆಯಲ್ಲಿ ಧ್ಯಾನ ಮಾಡೋದೇನಿದೆ, ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿದು ಧ್ಯಾನ ಮಾಡೋದೇನಿದೆ, ಇದು ಬಹಳ ಮುಖ್ಯವಾದ ಮಾತು. ಮತ್ತು ಈ ರಾಜಯೋಗ ಏನಿದೆ, ಇದು ಇಷ್ಟು ಸಹಜವಾದಂತಹ ಯೋಗ. ಇದು ಸರ್ವತೋಮುಖವಾದ, ಸರ್ವ ವಿಕಾಸದ ಆಧಾರ, ಸರ್ವ ತರಹದ ಎಲ್ಲ ವಿಶೇಷತೆಗಳಿಂದ ಸಂಪನ್ನ ರಾಜಯೋಗ ಇದು. ಯಾಕೆಂದರೆ ಇದನ್ನು ಸಹಜ ಯೋಗ, ಇದನ್ನು ರಾಜಯೋಗ, ಇದನ್ನು ನಿರಂತರ ಯೋಗ, ಇದನ್ನು ಕರ್ಮಯೋಗ, ಇದನ್ನು ಜ್ಞಾನ ಯೋಗ, ಇದನ್ನು ಬುದ್ಧಿಯೋಗ, ಇದನ್ನು ಭಕ್ತಿ ಯೋಗ ಅಂಥೇಳಿ ಮತ್ತೆ ಪರಮಾತ್ಮ ಯೋಗ ಅಂತಲೂ ಹೇಳಲಾಗುತ್ತೆ. ಸೊ ಈ ಎಲ್ಲ ತರಹದ ಯೋಗ ಈ ಒಂದು ರಾಜಯೋಗದಲ್ಲಿ ಅಡಕವಾಗಿದೆ. ನೀವು ಅಂದ್ಕೊಳ್ಬೋದು ಇದು ಹೆಂಗೆ ಅಂತ. ಇದರ ಸಹಜ ಯೋಗ ಅಂತ ಯಾಕೆ ಹೇಳಲಾಗುತ್ತೆ ಅಂದರೆ, ಸಹಜವಾಗಿ ತಂದೆ ಪರಮಾತ್ಮನ ಜೊತೆ ನಮ್ಮ ಬುದ್ಧಿಯನ್ನು ಜೋಡಿಸ್ತೀವಿ. ಹೆಂಗೆ ತಂದೆ ತಾಯಿಗಳನ್ನು ಸಹಜವಾಗಿ ನೆನಪು ಮಾಡ್ತೀವಿ, ಇದರಲ್ಲಿ ಹಠದ ಪ್ರಶ್ನೆ ಇಲ್ಲ. ಹಂಗೆ ನಾನೇನು ಅಂತ ತಿಳ್ಕೊಂಡ ನಂತರ ನನ್ನ ತಂದೆ ಪರಮಾತ್ಮ ಏನು, ಸೆಲ್ಫ್ ರಿಯಲೈಸೇಷನ್ ಲೀಡ್ಸ್ ಟು ಗಾಡ್ ರಿಯಲೈಸೇಷನ್. ನಾನೊಂದು ಶಕ್ತಿ, ನಾನು ಆತ್ಮ ಅಂತ ತಿಳಿದಾಗ, ನನ್ನ ತಂದೆ ತಾಯಿ ಪರಂಪಿತ ಅಂತ ಗೊತ್ತಾದಾಗ, ಅವ್ರ ಪ್ರಾಪ್ತಿಗಳ ಅರಿವು ನನಗಾದಾಗ ಅವರ ನೆನಪು ಸ್ವಾಭಾವಿಕವಾಗಿ ಬರುತ್ತೆ. ಯಾಕೆಂದರೆ ಯಾರೇ ಎಮರ್ಜೆನ್ಸಿಯಲ್ಲಿ ಹೆಲ್ಪ್ ಮಾಡಿದ್ರು, ಯಾರೇ ನೀವು ತೀರಾ ಸಾಧಾರಣವಾಗಿದ್ರಿ, ತಗೊಂಡೋಗಿ ನಿಮ್ಮನ್ನು ಯಾರಾದರೂ ಪ್ರೈಮ್ ಮಿನಿಸ್ಟ್ರು ಮಾಡಿಬಿಟ್ರೆ ನೀವು ಜೀವನ ಪರ್ಯಂತ ಮರೆಯಲ್ಲ, ಇವರು ನನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಮಾಡಿದ್ರಂತ. ಹಾಗೆ ನಿಧಾನಕ್ಕೆ ನಿಮಗೆ ಪರಮಾತ್ಮ ನಮಗೆ ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಾಗ ಅವರ ನೆನಪು ಮರೆಯಲಾರದ ನೆನಪಾಗ್ಬಿಡುತ್ತೆ, ಸತಾಯಿಸ್ತಕ್ಕಂಥ ಪ್ರೀತಿ ನೆನಪಾಗ್ಬಿಡುತ್ತೆ. ಯಾಕೆಂದರೆ ಈಗ ಮನುಷ್ಯರು ನೆನಪು 3 ತರಹದ ನೆನಪು. ಒಂದು ನೆನಪು ಹಂಗೆ ಕೆಲಸ ಕಾರ್ಯಗಳಿದ್ದಾಗ ನೆನಪು ಬರುತ್ತೆ. ಇನ್ನೊಂದು ನೆನಪು ಸಂಬಂಧಗಳ ಆಧಾರದ ಮೇಲೆ ನೆನಪು ಬರುತ್ತೆ, ಒಂದು ಅವಶ್ಯಕತೆಯಲ್ಲಿ, ಇನ್ನೊಂದು ಸಂಬಂಧದಲ್ಲಿ. ಇನ್ನೊಂದು ಎಲ್ಲಿ ಸಂಬಂಧದಲ್ಲಿ ವಿಪರೀತವಾದ ಪ್ರೀತಿ ಇದೆ, ಎಲ್ಲಿ ಎಲ್ಲ ತರಹದ ಪ್ರಾಪ್ತಿಗಳು ಸಹಯೋಗ ಸಿಗ್ತಿದೆ, ಆ ನೆನಪು ಸತಾಯಿಸ್ತಕ್ಕಂತಹ ನೆನಪು. ಸೊ ನಮಗೆ ಪರಮಾತ್ಮನ ನೆನಪು ಏನೋ ನನ್ನ ಕೆಲಸಕ್ಕೆ ಸಂಕಟದಲ್ಲಿ ವೆಂಕಟರಮಣ ದೇವರೇ, ಪರಿಸ್ಥಿತಿ ಬಂದಾಗ ದೇವರೇ ಅನ್ನೋದಲ್ಲ. ಅಥವಾ ಏನೋ ಸಂಬಂಧದಲ್ಲಿ ಇದ್ದಾರೆ, ಭಗವಂತ ತ್ವಮೇವ ಮಾತಾ ಶಪಿತ, ನೀನೇ ಎಲ್ಲ, ಒಂದು ಸಾರಿ ಕೈ ಮುಗಿದ್ಬಿಟ್ಟೆ, ಅದೂ ಅಲ್ಲ. ಪರಮಾತ್ಮನ ನೆನಪು ಸತಾಯಿಸ್ತಕ್ಕಂಥ ನೆನಪು, ಅದು ನಿರಂತರವಾಗಿರ್ತಕ್ಕಂಥ ನೆನಪಾಗಬೇಕು. ಯಾಕೆಂದರೆ ಅವರಿಂದ ನನಗೆ ಎಲ್ಲ ಜನ್ಮಾಂತರಕ್ಕೆ ನಾನು ಶಕ್ತಿಗಳನ್ನು, ಜ್ಞಾನವನ್ನು, ಗುಣಗಳನ್ನು ಸ್ಟಾಕ್ ಮಾಡ್ಕೊಂಡು ಹೋಗಬೇಕಾಗಿದೆ. ಸೊ ಇದನ್ನು ನೀವು ಡೀಟೈಲಾಗಿ ಅರ್ಥ ಮಾಡ್ಕೊಳ್ತಾ ಹೋದಾಗೆ ನಿಮಗೆ ಗೊತ್ತಾಗುತ್ತೆ ಪರಮಾತ್ಮನ ನೆನಪು ನಮಗೆ ಎಷ್ಟು ಅಗತ್ಯ ಈ ಕ್ರೂಷಿಯಲ್ ಟೈಮಲ್ಲಿ. ಆ್ಯಂಡ್ ಇದು ಸದಾ ಕಾಲಕ್ಕಿರಬೇಕನ್ನೋದು. ಇಟ್ ಈಸ್ ಎ ಸೇಫ್ಟಿ, ಇದೊಂದು ಛತ್ರ ಛಾಯೆ ತರಹ. ಸೊ ಇದೇ ಯೋಗ ಯಾಕೆ ರಾಜಯೋಗ ಅನ್ನಿಸ್ಕೊಳುತ್ತೆ ಅಂದರೆ, ತಂದೆ ಪರಮಾತ್ಮನ ಕನೆಕ್ಷನ್ ಏನಿದೆ, ದ ಪವರ್ಸ್ ವಾಟ್ ಐ ಗೇನ್, ಪರಮಾತ್ಮನಿಂದ ಬರೋ ಶಕ್ತಿಗಳೇನಿದೆ, ಅದು ನನ್ನ ಆತ್ಮನನ್ನು ಇಟ್ ಮೇಕ್ಸ್ ಮೀ ಎ ಮಾಸ್ಟರ್. ಇವತ್ತೇನಾಗಿದೆ ಅಂದರೆ ಶರೀರದ ಸಂಬಂಧ, ಕರ್ಮೇಂದ್ರಿಯಗಳ ಸಂಬಂಧ ಕರ್ಮದ ಜೊತೆ, ಈ ಎಲ್ಲ ತರಹದ ಅಧೀನತೆಗಳಿದೆ ಇವತ್ತು. ಶರೀರದಷ್ಟೇ ಅಧೀನತೆಯಲ್ಲ, ಮನಸ್ಸು, ಬುದ್ಧಿ, ಸಂಸ್ಕಾರಗಳ, ಸಂಬಂಧಗಳ, ಸಾಧನೆಗಳ, ಧನದ ಎಲ್ಲ ತರಹದ ಅಧೀನತೆ ದಾಸತ್ವದಲ್ಲಿ ತಗೊಂಬಂದ್ಬಿಟ್ಟಿದೆ ಮಾನವನನ್ನು. ಇಡೀ ಮನುಕುಲವನ್ನು ಅಳ್ಳಾಡಿಸ್ತಾ ಇದೆ. ಯಾಕೆ ಅಂತಂದರೆ ತಾನು ಆತ್ಮನಲ್ಲಿ ಪವರ್ಸ್ ಇಲ್ಲ. ಈಗ ನಾವು ಶಾಂತವಾಗಿ ಕೂತ್ಕೊಳ್ಳೋಕೆ ಇಷ್ಟಪಡ್ತೀವಿ. ಯಾವುದೋ 4-5 ವರ್ಷದ ಹಿಂದೆ ನಡೆದಿರೋದು ಮನಸ್ಸಲ್ಲಿ ಬಂದ್ಬಿಡುತ್ತೆ.
ಅವಾಗ ಏನೋ ನಿಮಗೆ ಬೇಜಾರಿನ ಘಟನೆ, ಆ 1 ಅವರ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಿಮ್ಮ ಮನಸ್ಸನ್ನು ತಗೊಂಡು ಹೊಟ್ಟೋಗ್ಬಿಡುತ್ತದು ಪರಿಸ್ಥಿತಿ. ನಿಮಗೆ ಬೇಡ, ನೀವು ಶಾಂತಿ ಕೂತಿದ್ದು, ಬಟ್ ಅದು ನಿಮ್ಮ ಮನಸ್ಸನ್ನು ಕಲಕ್ಬಿಡ್ತು. ಪುನಃ ಆ ಘಟನೆಯ ಕಾರಣ ನೀವು ದುಃಖಿ ಆದ್ರಿ, ಮನಸ್ಸು ಅಧೀನ ಮಾಡ್ತಾ ಇನ್ನೊಂದು ಸಾರಿ, ಕೆಲವು ಸಾರಿ ಏನಾಗುತ್ತೆ, ಬುದ್ಧಿ ರಾಂಗ್ ನಿರ್ಣಯಗಳನ್ನು ಕೊಟ್ಬಿಡುತ್ತೆ. ರಾಂಗ್ ನಿರ್ಣಯಗಳ ಕಾರಣ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅನಾಹುತಗಳಾಗುತ್ತೆ. ಎಷ್ಟು ದುಃಖಿ ಆಗ್ಬಿಡ್ತೀವಿ. ಕೆಲವು ಸಾರಿ ಬೇಡ ಅಂದರೂ ನಾವು ಮಾಡಿಬಿಡ್ತೀವಿ, ನಮ್ಮ ನಿರ್ಣಯಕ್ಕೆ ವಿರುದ್ಧವಾಗಿ ಕೆಲಸಗಳು ಕರ್ಮಾಗ. ಬಿಕಾಸ್ ದ ಕಂಟ್ರೋಲ್ ಬುದ್ಧಿ ಮೇಲೆ ಇಲ್ಲ, ಇಂದ್ರಿಯಗಳ ಮೇಲಿಲ್ಲ, ಸಂಸ್ಕಾರಗಳ ಮೇಲಿಲ್ಲ. ಈಗ ಯಾರಿಗಾದ್ರೂ ಜಾಸ್ತಿ ಮಾತಾಡೋ ಸಂಸ್ಕಾರ, ಕೋಪ ಮಾಡೋ ಸಂಸ್ಕಾರ, ಆಲಸ್ಯದ ಸಂಸ್ಕಾರ, ಅಯ್ಯೋ ಎದಳದೆ ಬೇಡ ಅನ್ನೋ ಥರ, ಇವೆಲ್ಲ ಅದಕ್ಕೆ ಅಧೀನರಾಗಿ ನಡೆಯೋದು. ಇವತ್ತು ಏನು ಎಲ್ಲ ಅಧೀನತೆಗಳಿದೆ, ಸಂಬಂಧದ ಅಧೀನತೆಗಳು, ಸಂಬಂಧಗಳ ಭ್ರಮೆ ಮೋಹಗಳಂತೂ ನಿಮಗೆ ಗೊತ್ತಿದೆ. ಅದರ ಕಾರಣ ಮಾನವ ಏನೇನೆಲ್ಲ ಹೆಚ್ಚು ಕಡಿಮೆ ಕೆಟ್ಟ ಕೆಲಸಗಳನ್ನೂ ಮಾಡ್ತಿದ್ದಾನೆ ಅಂತನೂ ಗೊತ್ತಿದೆ. ಈ ಎಲ್ಲ ಅಧೀನತೆಗಳಿಂದ ಮುಕ್ತನಾಗಿ ನಾನು ಆತ್ಮ ರಾಜ, ಐ ಆಮ್ ದ ಕಿಂಗ್, ಐ ಆಮ್ ದ ಬಾರ್ನ್ ಕಿಂಗ್, ಸನ್ ಆಫ್ ಗಾಡ್. ನನಗೆ ನನ್ನ ಎಲ್ಲ ಪವರ್ಸ್ ಮೆಡಿಟೇಷನಿಂದ ಬರ್ತಾ ಹೋದಾಗೆ, ಸೊ ನಾನು ಆತ್ಮ ಪುನಃ ಸರ್ವಾಧಿಕಾರಿ, ನಾನು ರಾಜನಾಗಿ ಸ್ವರಾಜ್ಯ ಅಧಿಕಾರಿ. ಈ ಶರೀರ ಒಂದು ರಾಜ್ಯ ಇದ್ದಾಗೆ, ಈ ರಾಜ್ಯದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಮಂತ್ರಿಗಳು, ಕರ್ಮೇಂದ್ರಿಯಗಳು ಕರ್ಮಚಾರಿಗಳು. ಸೊ ಇದನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದೇನಿದೆ, ಈ ನನ್ನ ಆತ್ಮನ ರಾಜ್ಯವನ್ನು ನಾನು ಎಲ್ಲ ಸುವ್ಯವಸ್ಥಿತವಾಗಿ ನಡೆಸ್ತಕ್ಕಂಥದ್ದೇನೆಂದರೆ, ನಾನು ಜನ್ಮಾಂತರದ ರಾಜಾಯಿಗೆ, ರಾಜ್ಯ ಪದವಿಗೆ ಅರ್ಹನಾಗೋದ್ರ ಅರ್ಥ. ಏಕೆಂದರೆ ಜನ್ಮದ ಆಧಾರ ಸಂಸ್ಕಾರ, ಸಂಸ್ಕಾರದ ಆಧಾರ ಕರ್ಮ. ಸೊ ಅಂದಾಗ ನಾನು ಇಡೀ ಕೆಲಸ ಕಾರ್ಯಗಳನ್ನು ಮಾಡ್ತಾ, ನಾನು ಆತ್ಮ ನನ್ನ ಇಂದ್ರಿಯಗಳನ್ನು, ನನ್ನ ಚಿತ್ತವೃತ್ತಿಯನ್ನು, ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ವಶದಲ್ಲಿ ಇಟ್ಕೊಂಡು ಯಾವಾಗ ಮಾಡ್ತೀನಿ, ಸೊ ನಾನು ಆತ್ಮ ಆ ರೂಲಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಪವರ್ ನನ್ನಲ್ಲಿ ಜಮಾ ಮಾಡ್ಕೊಳ್ಳೋ ಕಾರಣ ನಾನು ಅಧೀನನಲ್ಲ. ಸೊ ನನ್ನ ಜನ್ಮನೂ ಹಂಗೆ ಸಿಗುತ್ತೆ. ಸೊ ಅದರಿಂದ ಇದನ್ನು ರಾಜಯೋಗ, ಯೋಗ ಅರ್ಥಾತ್ ಪರಮಾತ್ಮನ ಸಂಬಂಧ ನನ್ನನ್ನು ರಾಜ, ಮಾಸ್ಟರ್, ಸರ್ವಾಧಿಕಾರಿಯನ್ನಾಗಿ ಮಾಡ್ತು. ಇದೇ ಯೋಗ ಜ್ಞಾನ ಯೋಗ. ಯಾಕೆಂದರೆ ಪರಮಾತ್ಮ ಕೊಡ್ತಕ್ಕಂತಹ ಸರ್ವಶ್ರೇಷ್ಠ ಜ್ಞಾನದ ಜೊತೆ ನನ್ನ ಸಂಬಂಧ. ಅಂದರೆ ದಿನನಿತ್ಯ ಕ್ಲಾಸ್ ಏನು ನಡೆಯುತ್ತೆ, ರಾಜಯೋಗದ ಒಂದು ಜ್ಞಾನದ ಕೋರ್ಸಸ್ ಏನಿದೆ, ಇದನ್ನು ನಾವೆಷ್ಟು ಕೇಳ್ತಾ ಹೋಗ್ತೀವಿ, ಯಾವುದನ್ನು ಮುರುಳಿ ಅಂತ ಹೇಳಲಾಗುತ್ತೆ. ಸೊ ಇನ್ನು ಇದು ನಾಲೆಜ್ ಬಿಕಮ್ಸ್ ಎಲಾಬರೇಟೆಡ್ ಆ್ಯಂಡ್ ಅದು ನಿಮ್ಗೆ ಅಷ್ಟು ವಿಶಾಲವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾವುದರ ಆಧಾರದ ಮೇಲೆ ನಾಲೆಜ್ ಇಸ್ ಎ ಲೈಟ್ ಆ್ಯಂಡ್ ಮೈಟ್, ನಾಲೆಜ್ ಇಸ್ ಎ ಸೋರ್ಸ್ ಆಫ್ ಇನ್ಕಮ್. ನಾಲೆಜ್ ಒಂದು ಶಸ್ತ್ರದ ರೀತಿ ಬರೋ ಪರಿಸ್ಥಿತಿಗಳನ್ನು ಪಾರು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಅದರಿಂದ ಜ್ಞಾನವನ್ನು ಬಹಳ ಆಳವಾಗಿ ಅರ್ಥ ಮಾಡ್ಕೊಳ್ತಾ, ಜ್ಞಾನವನ್ನು ನನ್ನ ನಿತ್ಯ ಜೀವನದಲ್ಲಿ ಉಪಯೋಗಿಸೋದೇನಿದೆ, ದ ಅಪ್ಲಿಕೇಶನ್ ಅದು ಇಲ್ಲ ಅಂದರೆ, ಈಗ ಡಾಕ್ಟ್ರು ನನಗೆ ಔಷಧಿ ಕೊಡ್ತಾರೆ, ಜ್ವರ ಬಂದಿದೆ ತಗೊಳಪ್ಪ ಅಂತ. ನಾನು ಔಷಧಿ ಏನು ಬೇಡ ಹಂಗೆ ಕೂತಿರ್ತೀನಿ ಅಂದರೆ ಜ್ವರ ಹೆಂಗೆ ಹೋಗುತ್ತೆ? ಹಾಗೆ ಜ್ಞಾನ ನನ್ನ ಆತ್ಮನಿಗೆ ನನ್ನ ಜೀವನ ಮಾರ್ಗದಲ್ಲಿ ನಿರ್ವಿಘ್ನವಾಗಿ ನಡೀಲಿಕ್ಕೆ ಇದೊಂದು ಲೈಟ್ ಆ್ಯಂಡ್ ನಡೀಲಿಕ್ಕೆ ಶಕ್ತಿ ಕೊಡೋ ಕಾರಣ ಅದನ್ನು ಮೈಟ್ ಅಂತಲೂ ಹೇಳಲಾಗುತ್ತೆ. ಆ್ಯಂಡ್ ಜ್ಞಾನದ ಆಧಾರದ ಮೇಲೆ ನನ್ನ ಚಿಂತನೆ ಶ್ರೇಷ್ಠ ಆಗೋ ಕಾರಣ ಅದು ಯಾವಾಗಲೂ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ನೆಗೆಟಿವ್ ಥಿಂಕಿಂಗ್, ಇಂಪ್ಯೂರ್ ಥಿಂಕಿಂಗ್, ವೇಸ್ಟ್ ಥಿಂಕಿಂಗ್ ಇವೆಲ್ಲ ಬರೋದೇ ಇಲ್ಲ ನಿಮಗೆ. ಯಾವ ಕಾರಣ ನನಗೆ ಆ ನೆಗೆಟಿವಿಟಿ ಕಾರಣ ಏನು ಒಳಗಡೆ ದುಃಖ ಶಾಂತಿ ಇತ್ತಲ್ಲ, ಮನೋರೋಗಿಗಳಾಗ್ತಕ್ಕಂಥ ಅದೆಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಅದಕ್ಕೆ ಇದನ್ನು ಜ್ಞಾನ ಯೋಗ, ಇದೇ ಯೋಗ ಬುದ್ಧಿ ಯೋಗ ಅಂತ ಯಾಕೆ ಹೇಳಲಾಗುತ್ತೆ ಅಂದರೆ, ಜ್ಞಾನ ಯೋಗ ಎಷ್ಟು ಜ್ಞಾನದ ಜೊತೆ ನಮ್ಮ ಸಂಬಂಧ, ಪರಮಾತ್ಮ ಕೊಡೋ ಜ್ಞಾನವನ್ನು ಅಪ್ಲೈ ಮಾಡ್ತೀವಿ, ಇದರ ಲಾಭ ಏನಪ್ಪ ಅಂತಂದರೆ ಸದಾ ಜೀವನದಲ್ಲಿ ನಿರ್ವಿಘ್ನ, ನಿಸ್ಸಂಕಲ್ಪನಾಗಿ, ಶಕ್ತಿಶಾಲಿಯಾಗಿ,
ಸದಾ ನಿರಂತರ ಜೀವನ್ಮುಕ್ತನಾಗಿ ನಡೆಯೋದು ಈಸಿ. ಇದು ಜ್ಞಾನಯೋಗದ ರಿಸಲ್ಟ್. ಹೆಂಗೆ ರಾಜಯೋಗದ ರಿಸಲ್ಟ್ ಏನೋ, ನಾನು ಆತ್ಮ ಎಲ್ಲ ಅಧೀನತೆಗಳಿಂದ ಮುಕ್ತನಾಗಿ ಸರ್ವಾಧಿಕಾರಿ, ನನ್ನ ಇಂದ್ರಿಯಗಳ ಮೇಲೆ, ಅಂದರೆ ಸ್ಥೂಲವಾಗಿ ಯೋಗ ಅಂದರೆ ವೃತ್ತಿ ನಿಗ್ರಹ, ಯೋಗ ಅಂದರೆ ಕರ್ಮಕುಶಲತೆ, ಇದೆಲ್ಲ ನಾವು ಕೇಳ್ತೀವಲ್ವಾ. ಸೊ ಇದೆಲ್ಲದರ ಅನುಭವ ಮಾಡ್ತಾ ನಾನು ಆತ್ಮ ಅಧೀನತೆಗಳಿಂದ ದಾಸತ್ವದಿಂದ ಮುಕ್ತನಾಗ್ತೀನಿ. ಸೊ ಯೋಗ ಮಾಡ್ತಾ ಮಾಡ್ತಾ ದಿಸ್ ಶುಡ್ ಬಿ ದ ರಿಸಲ್ಟ್. ಇದೇ ಯೋಗ ಬುದ್ಧಿ ಯೋಗ. ಯಾಕೆಂದರೆ ನಾನು ಬುದ್ಧಿಯಿಂದ ಐ ಟ್ರಾವೆಲ್ ಇನ್ ಎ ಪಾತ್ಲೆಸ್ ಪಾತ್. ಪರಮಾತ್ಮನ ಜೊತೆಯ ಸಂಬಂಧವನ್ನು ನಾನೇನು ಜೋಡಿಸ್ತೀನಿ, ದೇಹದಿಂದ ಭಿನ್ನನಾಗಿ ಐ ಫ್ಲೈ ಬಿಯಾಂಡ್ ಕಾಸ್ಮಾಸ್ ಟು ಮೈ ಫಾದರ್ ಆ್ಯಂಡ್ ಎಂಪವರ್ ಮೈ ಸೆಲ್ಫ್ ವಿತ್ ಎವ್ರಿಥಿಂಗ್. ಇದು ಪುನಃ ಪುನಃ ಬುದ್ಧಿಯಿಂದ ಮಾಡೋ ಕಾರಣ, ಬುದ್ಧಿಯ ಸಂಬಂಧ ಸತ್ಯ ಪರಮಾತ್ಮನ ಜೊತೆ ಇರೋ ಕಾರಣ. ಸತ್ ಬುದ್ಧಿ ಆ್ಯಂಡ್ ಕ್ಲಿಯರ್ ಬುದ್ಧಿಯ ಕ್ಲಾರಿಟಿ ಎಷ್ಟು ಬರುತ್ತೆ ಅಂದರೆ, ಅದರ ಆಧಾರದ ಮೇಲೆ ನೀವು 3 ಲೋಕಗಳನ್ನು, 3 ಕಾಲಗಳನ್ನು, ಆದಿ ಮಧ್ಯ ಅಂತ್ಯದ ಸೃಷ್ಟಿಚಕ್ರವನ್ನು ನೋಡ್ತಕ್ಕಂಥ ಶಕ್ತಿ ನಮಗೆ ಬರ್ತಾ ಹೋಗುತ್ತೆ. ಬುದ್ಧಿ ಯೋಗ ಪರಮಾತ್ಮನ ಜೊತೆ ಇರೋದ್ರಿಂದ ದೂರ ದೂರದ ಲೋಕ, ಪರಂಧಾಮ ಅಥವಾ ಬ್ರಹ್ಮಾಂಡವನ್ನು ನೋಡೋ ಶಕ್ತಿ, ಅಲ್ಲಿ ಪರಮಾತ್ಮನ ದಿವ್ಯ ಸ್ವರೂಪವನ್ನು ನೋಡೋ ಶಕ್ತಿ ನನ್ನ ಬುದ್ಧಿಗೆ ಸಿಗುತ್ತೆ. ಏಕೆಂದರೆ ಬುದ್ಧಿಯನ್ನು ನೇತ್ರ ಅಂತಲೂ ಹೇಳಲಾಗುತ್ತೆ. ಬುದ್ಧಿ ನಿರ್ಣಯನೂ ಶಕ್ತಿನೂ ಹೌದು, ಬುದ್ಧಿ ನೇತ್ರ ಅಂತಲೂ ಹೇಳಲಾಗುತ್ತೆ. ಬುದ್ಧಿ ಒಂದು ವಿಮಾನ ಅಂತಲೂ ಹೇಳಲಾಗುತ್ತೆ. ಎಷ್ಟು ಬುದ್ಧಿಗೆ ದ ರಿಫೈನ್ಡ್ ನಾಲೆಜ್ ನಾವೆಷ್ಟು ತುಂಬ್ತಾ ಹೋಗ್ತೀವಿ ಬುದ್ಧಿಯಲ್ಲಿ, ಅಷ್ಟು ರಿಫೈನ್ನೆಸ್ ಇನ್ ಮೈ ಡೂಯಿಂಗ್ಸ್. ನಾನೇನು ಕರ್ಮಗಳನ್ನು ಮಾಡ್ತೀನಿ ಅದನ್ನು ವ್ಯವಸ್ಥಿತವಾಗಿ, ಶ್ರೇಷ್ಠವಾಗಿ, ಸ್ವಚ್ಛವಾಗಿ, ಸುಖದಾಯಿಯಾದಂತಹ ಕರ್ಮಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಅದಕ್ಕೆ ಇದನ್ನು ಬುದ್ಧಿ ಯೋಗ ಅಂತ ಹೇಳಲಾಗುತ್ತೆ. ಬುದ್ಧಿಯ ಎಬಿಲಿಟೀಸ್ ಏನಿದೆ, ನಿಮ್ಮ ಬುದ್ಧಿಯ ಕ್ರಿಯೇಟಿವಿಟಿ, ಪ್ಲ್ಯಾನಿಂಗ್ ಬುದ್ಧಿ ಇರ್ಬೋದು, ದೂರಾಂದೇಶಿಯಾಗಿ ಎಲ್ಲ ಯೋಚನೆ ಮಾಡಿ ಮಾಡ್ತಕ್ಕಂಥ ಕಾರ್ಯಶೈಲಿ ಇರ್ಬೋದು, ಇದೆಲ್ಲ ಬುದ್ಧಿಯ ಎಷ್ಟು ವಿಶಾಲವಾದ ಎಬಿಲಿಟೀಸ್ ಬಂದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಕ್ಸಸ್ ಏನಿದೆ, ಕಾರ್ಯಕ್ಷೇತ್ರದಲ್ಲಿ ಒಂದು ವಿಕಾಸ ಏನಿದೆ, ಉನ್ನತಿ ಏನಿದೆ, ಅದನ್ನು ನೀವು ಅನುಭವ ಮಾಡ್ತಾ ಹೋಗ್ಬೋದು. ಇದು ಬುದ್ಧಿ ಯೋಗದಿಂದ ಬಹಳ ದೊಡ್ಡ ಲಾಭ ನಮ್ಮ ಜೀವನದಲ್ಲಿ. ಈವನ್ ಇನ್ ದ ಪ್ರೊಫೆಷನಲ್ ಲೈಫ್ ಇಟ್ ಹೆಲ್ಪ್ಸ್ ಎ ಲಾಟ್. ಯಾಕೆಂದರೆ ಇನ್ ಟೈಮ್, ಕ್ರೂಷಿಯಲ್ ಟೈಮಲ್ಲಿ ಆ್ಯಕ್ಯುರೇಟ್ ರೈಟ್ ಡಿಸಿಷನ್ಸ್ ಇನ್ ಎ ರೈಟ್ ಟೈಮ್ ತಗೊಳ್ಳೋದು ಸೋ ಇಂಪಾರ್ಟೆಂಟ್. ಅದು ಮನೆಯಲ್ಲಿರಲಿ ಅಥವಾ ಆರ್ಗನೈಸೇಷನಲ್ಲಿರಲಿ. ಇಲ್ಲಾಂದರೆ ನಾವು ಸ್ವಲ್ಪ ಚಿಕ್ಕದಾಗಿ ತಪ್ಪು ಮಾಡಿದ್ರೂ ಕೆಲವು ಸಾರಿ ಆ ಡಿಸಿಷನಲ್ಲಿ ಬೇಕಾದಷ್ಟು ಕೋಟ್ಯಾಂತರ ನುಕ್ಸಾನ್ ಆಗೋ ಚಾನ್ಸಸ್ ಇದೆ. ಬಟ್ ಯೋಗದಲ್ಲಿ ದ ಕ್ಲಾರಿಟಿ, ದ ಟ್ರಾನ್ಸ್ಪರೆನ್ಸಿ ಆಫ್ ದಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ನಮಗೆ ಅಷ್ಟು ಆ್ಯಕ್ಯುರೇಟ್ ಡಿಸಿಷನ್ಸ್ ಅಂತ ತಗೊಳ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಅದಕ್ಕೆ ಇದನ್ನು ಬುದ್ಧಿ ಯೋಗ ಅಂತಲೂ ಹೇಳಲಾಗುತ್ತೆ. ಇದೇ ಯೋಗ ಕರ್ಮಯೋಗ. ಯಾಕಿದನ್ನು ಕರ್ಮಯೋಗ ಅಂತ ಹೇಳಲಾಗುತ್ತೆ ಅಂತಂದರೆ, ಕೆಲಸ ಕಾರ್ಯ ಮಾಡ್ತಾ ನಾವು ಈ ಯೋಗ, ತಂದೆ ಪರಮಾತ್ಮನ ಜೊತೆ ಸಂಬಂಧ ಇಟ್ಕೊಂಡು ಕೆಲಸ ಕಾರ್ಯ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಎನ್ ಎಮರ್ಜೆನ್ಸಿ ನೀಡ್. ಯಾಕೆಂದರೆ ಕೆಲಸ ಕಾರ್ಯ ಮಾಡುವಾಗಲೇ ಪರಿಸ್ಥಿತಿ ಬರೋದು. ನೀವು ಸುಮ್ಮನೆ ಕೂತಿದ್ರು ಯಾರು ಜಗಳ ಮಾಡೋಕ್ಕೆ ಬರಲ್ಲ. ಕೆಲಸ ಮಾಡುವಾಗಲೇ ಕ್ಲ್ಯಾಶಸ್ ಬರೋದು, ಕೆಲಸ ಮಾಡುವಾಗಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಕೆಲಸ ಮಾಡುವಾಗಲೇ ನೀನು ನಾನು ಅಂತ ಬರ್ತಕ್ಕಂಥದ್ದು. ಇದೆಲ್ಲ ಅನೇಕ ತರಹದ ಏರುಪೇರುಗಳೇನಿದೆ, ಸಮಸ್ಯೆಗಳೇನಿದೆ, ಅದು ಕೆಲಸ ಕಾರ್ಯಗಳನ್ನು ಮಾಡೋ ಮಧ್ಯದಲ್ಲೇ ಬರೋದು. ಅದಕ್ಕೆ ಕೆಲಸ ಕಾರ್ಯಗಳನ್ನು ಮಾಡುವಾಗಲೇ ನನಗೆ ಬ್ಯಾಲೆನ್ಸ್ ಬೇಕಂತಂದರೆ ನನ್ನ ಸಂಬಂಧ ತಂದೆ ಪರಮಾತ್ಮನ ಜೊತೆ ಎಷ್ಟಿರುತ್ತೆ. ಕೀಪಿಂಗ್ ಎ ಲಿಂಕ್ ಆ್ಯಂಡ್ ದೆನ್ ಡೂಯಿಂಗ್ ಥಿಂಗ್ಸ್. ನಾನು ಆತ್ಮ ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿ ಕಾರ್ಯ ಮಾಡ್ತಿದ್ದೀನಿ ಅನ್ನೋ ಸ್ಮೃತಿಯಲ್ಲಿ ಕೆಲಸ ಮಾಡಿದಾಗ ಈ ಕರ್ಮಗಳ ಒಂದು ಹೆಚ್ಚು ಕಡಿಮೆಗಳಾಗಲಿ, ಕರ್ಮದಲ್ಲಿ ಕೆಲವು ಸಾರಿ ನೀವು ಅಂದ್ಕೊಂಡಂಗೆ ಆಗದೇ ಇರ್ಬೋದು, ಅಥವಾ ಜನ ನೀವು ಅಂದ್ಕೊಂಡಂಗೆ ಮಾಡದೇ ಇರ್ಬೋದು, ಅಥವಾ ಅದಕ್ಕೆ ತದ್ವಿರುದ್ಧವಾಗಿ ಮಾಡ್ಬೋದು. ಇದೆಲ್ಲವನ್ನು ನೋಡ್ತಾ ಅವರೆಲ್ಲರನ್ನ ಅಳವಡಿಸ್ಕೊಳ್ತಾ ರೈಟ್ ಟೈಮ್ ಅವರನ್ನು ತಿದ್ದೋದು,
ರೈಟ್ ಟೈಮಲ್ಲಿ ಅವರಿಗೆ ತಿದ್ದೋದ್ರ ಜೊತೆ ಎಂಪವರಿಂಗ್ ದೆಮ್ ಟು ಗೋ ಇನ್ ಎ ರೈಟ್ ವೇ. ಇದೆಲ್ಲ ನಿಮ್ಮ ಒಂದು ಸೂಕ್ಷ್ಮ ಪವರ್ಸ್ ಇದೆಯಲ್ಲ, ಮೆಡಿಟೇಷನ್ ಪವರ್ಸು, ದಟ್ ಇನ್ಫ್ಲುಯೆನ್ಸಸ್ ಎವೆರಿಬಡಿ, ದಟ್ ಮೋಟಿವೇಟ್ಸ್ ಎವೆರಿಬಡಿ. ಯಾವ ಕಾರಣ ನಮಗೆ ಯೋಗ ಕೆಲಸ ಕಾರ್ಯಗಳನ್ನು ಮಾಡುವಾಗ ಬೇಕಾಗುತ್ತೆ. ಯಾವಾಗ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಸಂಬಂಧಗಳಲ್ಲಿ ಬರ್ತಾ ನಂದು ಯೋಗ ಇದೆ ಎಂದಾಗ ಒಂದು ಕರ್ಮದ ಕುಶಲತೆಯನ್ನು ಆಟೋಮೆಟಿಕ್ ತಗೊಂಡು ಬರುತ್ತೆ. ನೀವು ಮಾಡೋ ಪ್ರತಿ ಕೆಲಸ ಒಂದು ಆರ್ಟ್ ಥರ ಇರುತ್ತೆ. ಇನ್ನೊಂದು ವೃತ್ತಿ ನಿಗ್ರಹ, ಮನಸ್ಸು ಕಂಟ್ರೋಲಲ್ಲಿ ಇದ್ದೇ ಇರುತ್ತೆ, ಬಟ್ ಎಮೋಷನಲಿ ಟು ಹ್ಯಾವ್ ಹೋಲ್ಡ್ ಆನ್ ಮೈ ಸೆಲ್ಫ್, ಅದು ಕರ್ಮದಲ್ಲಿ ಯೋಗ ಇರಬೇಕಾಗುತ್ತೆ. ಏನಾಗುತ್ತೆ, ಕೆಲವು ಸಾರಿ ನಮ್ಮ ಭಾವನೆಗಳು ತುಂಬ ಹೆಚ್ಚು ಕಡಿಮೆ ಆದಾಗ ಸಂಬಂಧಗಳಲ್ಲಿ ತುಂಬ ಏರುಪೇರುಗಳಾಗ್ಬಿಡುತ್ತೆ, ತುಂಬ ಹೆಚ್ಚು ಕಡಿಮೆಗಳಾಗ್ಬಿಡುತ್ತೆ. ಕೆಲವರಂತೂ ಕೊಲ್ಯಾಪ್ಸೇ ಆಗಿಬಿಡ್ತಾರೆ. ಇಂಥದ್ದೆಲ್ಲದೂ ವಿ ಕ್ಯಾನ್ ಅವಾಯ್ಡ್. ಯಾಕೆಂದರೆ ನೀವು ಎಮೋಷನಲಿ, ಮೆಂಟಲಿ ಯು ವಿಲ್ ಬಿ ವೆರಿ ಸ್ಟ್ರಾಂಗ್, ಬಿಕಾಸ್ ಸ್ಪಿರಿಚುವಲಿ ಯು ಆರ್ ವೆರಿ ಸ್ಟ್ರಾಂಗ್. ಯಾವ ಕಾರಣ ಯೋಗ ನನ್ನನ್ನು ಸದಾ ಕರ್ಮದಲ್ಲಿ ಇರೋ ಕಾರಣ, ಕೆಲಸ ಕಾರ್ಯ ಮಾಡ್ತಾ ನನ್ನ ಯೋಗ ಇರೋ ಕಾರಣ ಸದಾ ಕಾರ್ಯಗಳ ಸಫಲತೆ, ಕಾರ್ಯಗಳನ್ನು ಮಾಡ್ತಾ ಆ ಕಾರ್ಯಗಳ ಬಂಧನ, ಆ ಕರ್ಮಗಳ ಬಂಧನ, ಬಾಂಡೇಜ್, ಆ ಕರ್ಮಗಳ ರಿಸಲ್ಟ್ ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಹಾರ್ ಇರಲಿ, ಜೀತ್ ಇರಲಿ, ಏನೇ ಇರಲಿ, ಇದೆಲ್ಲದರಿಂದ ನಿರ್ಲಿಪ್ತನಾಗಿ ಅದನ್ನು ಮೆಷರ್ ಮಾಡೋದೇನಿದೆ, ಅದರಿಂದ ಕರೆಕ್ಷನ್ ಏನಿದೆ, ಅದರಿಂದ ಸೊಲ್ಯೂಷನ್ ತೊಗೊಂಡು ಮುಂದೆ ಹೋಗೋದೇನಿದೆ, ಸೊ ಇದೆಲ್ಲವನ್ನು ಪಾಸಿಟಿವ್ ಅಪ್ರೋಚ್ ಕರ್ಮಗಳಲ್ಲಿ ಇರೋ ಕಾರಣ ಎಂದೂ ನಾವು ನುಕ್ಸಾನಲ್ಲಿ ಬರಲ್ಲ, ಹೆಚ್ಚು ಕಡಿಮೆಯಲ್ಲಿ ಬರಲ್ಲ, ಏರುಪೇರಲ್ಲಿ ಬರಲ್ಲ. ಬೇರೆಯವ್ರನ್ನ ದೋಷಗಳು ಮಾಡಿಕೊಂಡು ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅದರಲ್ಲೂ ಯು ವಿಲ್ ನಾಟ್ ವೇಸ್ಟ್ ಎ ಟೈಮ್, ಬಟ್ ಯು ವಿಲ್ ಆಲ್ವೇಸ್ ಫೈಂಡ್ ದ ಸೊಲ್ಯೂಷನ್ಸ್. ಆ ಕಾರಣ ಕರ್ಮ ಮಾಡ್ತಾ ನಿರ್ವಿಘ್ನ ನಿಸ್ಸಂಕಲ್ಪನಾಗಿ, ಕರ್ಮದಿಂದ ಮುಕ್ತನಾಗಿ, ಈ ಬಾಂಡೇಜಸ್ ಏನಿದೆ, ಕರ್ಮದ ಸಂಬಂಧದ ಬಾಂಡೇಜಸ್ ಏನಿದೆ, ಇದರಿಂದ ಮುಕ್ತನಾಗಿ ನಡೀತಕ್ಕಂತಹ ಶಕ್ತಿ ನನಗೆ ಕೆಲಸ ಕಾರ್ಯ ಮಾಡ್ತಾ ನನ್ನ ಯೋಗ, ನನ್ನ ಸಂಬಂಧ ಪರಮಾತ್ಮನ ಜೊತೆ ಇರಬೇಕು. ಇನ್ನೂ ವಿಶಾಲವಾಗಿದೆ, ಯಾವುದನ್ನು ಗ್ರ್ಯಾಜುಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಕರ್ಮದಲ್ಲಿ ಕೆಲಸ ಕಾರ್ಯ ಮಾಡ್ತಾ ನಂದು ಯೋಗ ಇದ್ದಾಗ ಅನೇಕ ಹಿಂದಿನ ಲೆಕ್ಕಾಚಾರಗಳ ಅನುಸಾರವಾಗಲೂ ಕೆಲವು ಸಾರಿ ಅನ್ಎಕ್ಸ್ಪೆಕ್ಟೆಡ್ ಹೆಚ್ಚು ಕಡಿಮೆಗಳು, ಏರುಪೇರುಗಳ ಪರಿಸ್ಥಿತಿಗಳು ಬಂದ್ಬಿಡ್ತದೆ. ಸೊ ಅದನ್ನು ನಾನು ಹೇಗೆ ಪಾರ್ ಮಾಡಬೇಕು ಜ್ಞಾನ ಹಾಗೂ ಯೋಗದ ಆಧಾರದ ಮೇಲೆ ಅನ್ನೋದು ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಇದನ್ನು ಕರ್ಮ ಯೋಗ ಅಂತ ಹೇಳಲಾಗುತ್ತೆ. ಕೆಲಸ ಕಾರ್ಯ ಬಿಟ್ಟು ನಾನೇನೋ ಕೂತ್ಕೊಂಡು ಏಕಾಗ್ರ ಆಗಬೇಕನ್ನೋದು ಇಲ್ಲ. ಕೆಲಸ ಕಾರ್ಯ ಮಾಡ್ತಾ ಮಾಡಿ, ಬಟ್ ಯಾವಾಗ ಫ್ರೀ ಆಗ್ತೀರಾ ಆಗ್ಲೂ ಕೂತು ನಾನು ಯೋಗಿಯಾಗಿ ಒಂದು ಏಕಾಂತದ, ಏಕಾಗ್ರತೆಯ ಆಳದ ಅನುಭವ ಮಾಡ್ತಾ ಅಶರೀರಿ ಆತ್ಮ ಅನ್ನೋದನ್ನು ನಾವು ಅನುಭವ ಮಾಡಬೇಕು. ಇದೇ ಯೋಗ. ಕರ್ಮ, ನಾನು ಶರೀರದಲ್ಲಿ ಎಲ್ಲಿವರೆಗೂ ಇದ್ದೀನಿ ಕೆಲಸ ಮಾಡ್ತಾನೇ ಇರ್ತೀನಿ. ಆತ್ಮ ನೋಡೋದು ಒಂದು ಕೆಲಸ, ಕೇಳೋದು ಒಂದು ಕೆಲಸ, ಮಾತಾಡೋದು ಒಂದು ಕೆಲಸ, ಊಟ ಮಾಡೋದು ಒಂದು ಕೆಲಸ. ಸೊ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ನನಗೆ ಶುಭಾಬು ನೆನಪಿದ್ರೆ ಅದು ನಿರಂತರವಾದ ಯೋಗ ಇರುತ್ತೆ. ಬಟ್ ಅದರಲ್ಲಿ ನನಗೆ ಅಗಾಧವಾದ ಪ್ರೀತಿ ತಂದೆ ಪರಮಾತ್ಮನ ಜೊತೆ ಇರಬೇಕು. ಏಕೆಂದರೆ ಈಸ್ ಸೋ ಮೋಸ್ಟ್ ಲವಿಂಗ್, ಮೋಸ್ಟ್ ಕೇರಿಂಗ್ ತಂದೆಯಾಗಿದ್ದಾರೆ ಅವರು. ಎನಿ ಟೈಮ್, ಎನಿ ವೇರ್ ನೀವು ಕರೆದ್ರೆ ಇಮಿಡಿಯೇಟ್, ಇನ್ಸ್ಟಂಟ್ ಯು ವಿಲ್ ಗೆಟ್ ದಿ ಎನರ್ಜಿ, ಯು ವಿಲ್ ಗೆಟ್ ದ ರಿಪ್ಲೈ. ಯಾವ ಮನುಷ್ಯರು ಮಾಡೋಕ್ಕಾಗುತ್ತೆ? ಎಮರ್ಜೆನ್ಸಿ ನೀವೆಲ್ಲೋ ಇದ್ದು ಇನ್ಯಾರೋ ನಿಮಗೆ ಫ್ರೆಂಡು, ತುಂಬ ಆಪ್ತರು, ಅವ್ರು ಎಲ್ಲೋ ಇದ್ದರೆ ಅಪ್ಪ ನನಗೀಗ ಎಮರ್ಜೆನ್ಸಿ ಹೆಲ್ಪ್ ಬೇಕು ನೀನು ಬಾ ಅಂದರೆ ಅವ್ರು ಬರೋಕ್ಕಾಗಲ್ಲ. ಬರ್ತೀವಿ ಅಂದ್ರೂ ಇಟ್ ಟೇಕ್ಸ್ ಎ ಟೈಮ್. ಅಷ್ಟರೊಳಗೆ ಏನಾದರೂ ಅನಾಹುತ ಆಗ್ಬಿಡ್ಬೋದು. ಬಟ್ ವೆರ್ ಆಸ್ ಗಾಡ್ ಆಸ್ ಎ ಫ್ರೆಂಡ್, ಆಸ್ ಎ ಫಾದರ್, ಆಸ್ ಎ ಮದರ್, ಆಸ್ ಎ ಯಾವ ಸಂಬಂಧ ನಿಮಗೆ ಪ್ರಿಯನೋ ಆ ಸಂಬಂಧದಲ್ಲಿ ಕರೆದಾಗ ದ ಇನ್ಸ್ಟಂಟ್ ಹೆಲ್ಪ್ ಐ ಗೆಟ್. ಯಾವುದು ನನ್ನ ಯೋಗವನ್ನು ಸದಾ ನಿರಂತರತೆಯಲ್ಲಿ, ಅವನ ಆ ಪ್ರೀತಿಯಲ್ಲಿ. ಬಟ್ ಈ ಪ್ರೀತಿ ಏನಂದರೆ ಇಟ್ ಆಲ್ವೇಸ್ ಎಂಪವರ್ಸ್ ಆ್ಯಂಡ್ ರೀಚಾರ್ಜಸ್ ಯು. ಇಟ್ ಕೀಪ್ಸ್ ಯು ಆಲ್ವೇಸ್ ಅಲರ್ಟ್ ಆ್ಯಂಡ್ ಆ್ಯಕ್ಟಿವ್. ನಮ್ಮನ್ನು ಪ್ಯಾಸಿವ್ ಮಾಡಲ್ಲ ಯೋಗ. ಪರಮಾತ್ಮನ ಪ್ರೀತಿ ನಮ್ಮನ್ನು ಸಾಧಾರಣ ಮಾಡಲ್ಲ. ಇಟ್ ಆಲ್ವೇಸ್ ಟೇಕ್ ಯು ಟು ದಿ ಹೈಟ್ಸ್.
ಇಟ್ ಡಿವಿನೈಸಸ್, ಇಟ್ ಪ್ಯೂರಿಫೈಸ್ ದಿ ಹ್ಯೂಮನ್ ಇಂಟೆಲೆಕ್ಟ್. ಯಾವ ಕಾರಣ? ನಮಗೆ ತಂದೆಯ ನೆನಪು, ತಂದೆಯ ಸಂಬಂಧ ನಿರಂತರವಾಗಿರಬೇಕು. ಆ್ಯಂಡ್ ಇದೇ ಯೋಗ, ಪರಮಾತ್ಮ ಯೋಗ. ಏಕೆಂದರೆ ಪರಮಾತ್ಮನೇ ಕಲಿಸಿರ್ತಕ್ಕಂತಹ ಯೋಗ. ಏಕೆಂದರೆ ಪರಮಾತ್ಮ ಹೇಳೋದೇನೆಂದರೆ, ನನ್ನ ಪರಿಚಯವನ್ನು ನೀವು ಅಲ್ಪಜ್ಞರಿಂದ, ವೇದಶಾಸ್ತ್ರಗಳಿಂದ, ಪುರಾಣಗಳಿಂದ ಯಾವುದರಲ್ಲಿನೂ ನನ್ನ ಪರಿಚಯ ಸಿಗಲ್ಲ, ನನ್ನಿಂದಲೇ ನನ್ನ ಪ್ರಾಪ್ತಿ. ನಾನು 2ನೇ ದಿವಸನೂ ನಿಮಗೆಲ್ಲರಿಗೂ ಹೇಳಿದ್ದೆ, ಅಲ್ಪಜ್ಞರು ಸರ್ವಜ್ಞನ ಪರಿಚಯ ಕೊಡೋಕ್ಕೆ ಸಾಧ್ಯ ಇಲ್ಲ. ಜನನ ಮರಣದಲ್ಲಿ ಬರ್ತಕ್ಕಂಥವರು ಜನನ ಮರಣದಿಂದ ಅತೀತನಾಗಿರ್ತಕ್ಕಂತಹ ಪರಿಚಯ ಕೊಡೋಕೆ ಆಗಲ್ಲ. ಸುಖ ದುಃಖದಲ್ಲಿ ಬರ್ತಕ್ಕಂಥವ್ರು ಅಭೋಕ್ತ ಸ್ವಯಂಭುವಿನ ಪರಿಚಯ ಕೊಡೋಕ್ಕಾಗಲ್ಲ. ಅದು ಅವನೇ ಬಂದು ಹೇಳಬೇಕು, ಮಕ್ಕಳೇ ನಾನು ಹೇಗಿದ್ದೀನಿ, ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತೀನಿ ಅನ್ನೋದು ತಂದೆ ಪರಮಾತ್ಮನೇ ಬಂದು ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಈ ಪರಿಚಯ ತಮಗೇನು ಸಿಗ್ತಿದೆ, ಇದು ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ಕೊಟ್ಟಿರ್ತಕ್ಕಂತಹ ಜ್ಞಾನದ ಆಧಾರದ ಮೇಲೆ ತಂದೆ ಕಲಿಸ್ತಕ್ಕಂತಹ ಯೋಗ. ತನ್ನ ಜೊತೆ ಈ ಸಂಬಂಧವನ್ನು ಭಗವಂತ ಸ್ವಯಂ ಜೋಡಿಸ್ತಿದ್ದಾರೆ. ಅರೇ ಮಕ್ಕಳೇ, ನೀವು ನನ್ನನ್ನು ಮರ್ತೋಗ್ಬಿಟ್ರಿ. ಯಾವಾಗ ಸೃಷ್ಟಿಗೆ ಬರ್ತೀರಾ, ಪರಮಧಾಮದಿಂದ ಕೆಳಗೆ ಬರ್ತೀರಾ, ನೀವು ಮನೆಯನ್ನು ನನ್ನನ್ನು ಮರೆತು ಬಿಡ್ತೀರಾ. ಯಾವ ಕಾರಣ? ಆವಾಗಮನದ ಚಕ್ರ ಶರೀರ ಬಿಡ್ತಾ ತಗೊಳ್ತಾ ಕೆಳಗಡೆ ನೀವು ತಮೋ ಗುಣಿಗೆ ಬರ್ತೀರಾ. ಆಗ ನಾನು ಬಂದು ನನ್ನ ಪರಿಚಯ ಕೊಡ್ತೀನಿ. ಸೊ ಅದರಿಂದ ದ ಏನ್ಷಿಯಂಟ್ ಗಾಡ್ ಟಾಟ್ ರಾಜಯೋಗ ಮೆಡಿಟೇಷನ್. ಯಾವುದು ಪರಮಾತ್ಮ ಕಲಿಸಿರ್ತಕ್ಕಂಥ ಯೋಗ. ಮೊದಲೇನು ಕಲಿಸಿದ್ರು ಅದ್ರ ಪ್ರೈಲೋಪ ಆಯಿತು. ಅದ್ರ ಹೆಸರಲ್ಲೀಗ ಬೇಕಾದಷ್ಟು ಬೇರೆ ವಿಧಾನಗಳಲ್ಲಿ ಯೋಗ ಅಂತ ಕಲಿಸ್ತಿದ್ದಾರೆ. ಬಟ್ ರೈಟ್ ಯೋಗ ಈಸ್ ಟು ಕನೆಕ್ಟ್ ವಿತ್ ದ ಸೋರ್ಸ್ ವೇರ್ ಯು ವಿಲ್ ಬಿ ಎಲಿವೇಟೆಡ್ ಟು ದಿ ಹೈಟ್ಸ್. ಏನು ಯೋಗದ ಸಿದ್ಧಿಗಳ ವರ್ಣನೆ ನಾವು ಕೇಳ್ತೀವಿ, ಅದೆಲ್ಲ ಮನುಷ್ಯರು ಕೊಡೋ ಸಿದ್ಧಿಗಳಾಗೋಕ್ಕಾಗಲ್ಲ. ವಸ್ತುಗಳ ಬರೀ ಏಕಾಗ್ರತೆಯಲ್ಲಿ ಬರೋ ಸಿದ್ಧಿಗಳಲ್ಲ. ನಾನು ಆತ್ಮ ನನ್ನನ್ನು ಕರ್ಮ ಬಂಧನಗಳಿಂದ, ನನ್ನ ಸ್ವಭಾವ ಸಂಸ್ಕಾರಗಳ ಬಂಧನಗಳಿಂದ ಟು ಕಮ್ ಔಟ್ ಆಫ್ ಆಲ್ ದೀಸ್ ಬೈಂಡಿಂಗ್ಸ್, ಅದು ಓನ್ಲಿ ಹೀ ಕ್ಯಾನ್ ಗಿವ್ ದ ಎನರ್ಜಿ. ಸೊ ಅದರಿಂದ ಇದನ್ನು ಪರಮಾತ್ಮ ಯೋಗ ಅಂತ ಹೇಳಲಾಗುತ್ತೆ. ಇದೇ ಯೋಗ ಭಕ್ತಿ ಯೋಗ ಅಂತ ಯಾಕೆ ಹೇಳಲಾಗುತ್ತೆ ಅಂದರೆ, ನಾವೆಲ್ಲ ಏನು ತಿಳ್ಕೊಂಡ್ಬಿಡ್ತೀವಿ ಅಂದರೆ, ಭಕ್ತಿ ಅಂದರೆ ಹೋಗೊಂದು ಪೂಜೆ ಮಾಡಿಬಿಟ್ಟು ಊದ್ಬತ್ತಿ ಅಂಟಿಸ್ಬಿಟ್ಟು ದೀಪ ಬೆಳಗಿಸ್ಬಿಟ್ರೆ ಅಲ್ಲೊಂದು ಮಂತ್ರ ಹೇಳಿಬಿಟ್ರೆ ನೀವು 1 ಗಂಟೆ ಹೇಳ್ತಿರೋ 2 ಗಂಟೆ ಹೇಳ್ತಿರೋ ಮುಗಿದೋಯ್ತು ಕೆಲಸ ಅಂದ್ಕೊಳ್ಬಿಡ್ತೀವಿ, ನಾನು ಭಕ್ತಿ ತುಂಬ ಮಾಡಿದೆ ಅಂತ. ಬಟ್ ರಿಯಲ್ ಭಕ್ತಿ ಅಂದರೆ ಲವ್ ಆಫ್ ಗಾಡ್. ರಿಯಲ್ ಭಕ್ತಿ, ಲಿಟ್ರಲ್ ಮೀನಿಂಗ್ ಆಫ್ Bhakti is love of God, and real bhakti is devotion and dedication to God. ತಂದೆ ಪರಮಾತ್ಮನ ಮೇಲೆ ನಿಜವಾದಂಥ ಸಮರ್ಪಣತೆ, ಅದು ನಿಜವಾದ ಭಕ್ತಿ. ಅದು ಯಾವಾಗ ಬರುತ್ತೆ ಅಂದರೆ, ಯಾವಾಗ ತಂದೆ ಪರಮಾತ್ಮನನ್ನು ಅರ್ಥ ಮಾಡ್ಕೋತೀನಿ ನಾನು. ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರು ನನಗೇನು ಕೊಡಕ್ಕೆ ಬಂದಿದ್ದಾರೆ, ಅವ್ರು ನನಗೇನು ಮಾಡಕ್ಕೆ ಬಂದಿದ್ದಾರೆ, ಇದೆಲ್ಲ ನನಗೆ ಅರ್ಥ ಆದರೆ ಐ ಕಾಂಟ್ ಫರ್ಗೆಟ್ ಹಿಮ್. ಆಟೋಮೆಟಿಕಲಿ ಅದು ಹೃದಯದಿಂದ ಬಂದ್ಬಿಡುತ್ತೆ. ಎಲ್ಲ ನೀನು ನಿಂದು, ನೀನೇನು ಹೇಳ್ತೀಯೋ ಅದು ನಾನು ಮಾಡ್ತೀನಿ. ಬಿಕಾಸ್ ಅವ್ರು ಏನು ಹೇಳ್ತಾರೋ ಅದು ಮಾಡೋದ್ರಲ್ಲಿ ನನ್ನ ಕಲ್ಯಾಣ ಇದೆ, ನನ್ನ ಸದ್ಗತಿ ಇದೆ, ಇದು ನಮಗೆ ಅರ್ಥ ಆಗ್ಬಿಡುತ್ತೆ. ಆ್ಯಂಡ್ ಪರಮಾತ್ಮ ನಮಗೆ ಅವಿನಾಶಿಯಾಗಿ ಏನು ಕೊಡ್ತಾರೆ ಅದೆಲ್ಲ ತಿಳ್ಕೊಂಡಾಗ ಅದು ಹೃದಯದ ಅಂತರಾಳದಿಂದ ತಂದೆ ಪರಮಾತ್ಮನ ಪ್ರತಿ ಆ ಪ್ರೀತಿ ಇದೆಯಲ್ಲ, ಆ ಸಂಬಂಧಗಳ ಆಧಾರದ ಮೇಲೆ ಆ ಒಂದು ಸ್ನೇಹ, ಅವಿನಾಶಿಯಾದ ಸ್ನೇಹ, ನಿಸ್ವಾರ್ಥ ಸ್ನೇಹ ಏನಿದೆ ಅದು ಆಟೋಮೆಟಿಕ್ ಅನುಭವ ಆಗ್ತಾ ಹೋಗುತ್ತೆ. ಅದರಿಂದ ಈ ಯೋಗ ಎಲ್ಲ ಯೋಗಗಳ ರಾಜ. ಅಂದರೆ ಆಲ್ ಇನ್ ಒನ್. ಎಲ್ಲ ಪ್ರಾಪ್ತಿಗಳು ಏನಿದೆ ಇದು ಒಂದರಲ್ಲಿ ಅನುಭವ ಮಾಡ್ಬೋದು. ಸೊ ಯಾವುದು ನನ್ನನ್ನು ಸರ್ವತೋಮುಖವಾದ ಬೆಳವಣಿಗೆಯಲ್ಲಿ ತಗೊಂಡು ಬರುತ್ತೆ. ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್, ಟೋಟಲಿ ಟು ದಿ ಎಲಿವೇಟೆಡ್ ಸ್ಟೇಜ್. ನನ್ನ ಆತ್ಮನ ಪರಿಪೂರ್ಣ ಸ್ಟೇಜ್ ಏನಿದೆ, ಎಲ್ಲ ಶಕ್ತಿ ಗುಣಗಳಿಂದ ಸಂಪನ್ನ ಸ್ಥಿತಿ, ಜ್ಞಾನದಿಂದ ಸಂಪನ್ನ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಇದೊಂದು ಆಧಾರವಾಗುತ್ತೆ. ಅದಕ್ಕೆ
ಈ ಯೋಗವನ್ನು ನಾವು ಒಂದೆರಡು ದಿನ, 10 ನಿಮಿಷ, 1 ಗಂಟೆ ಅಂತ ಅಲ್ಲ, ಇಡೀ ದಿನ. ಅದಂತೂ ಕೂತು ನಿಮ್ಗೆ ಯಾವಾಗ ಫ್ರೀ ಟೈಮ್ ಇದೆ ಯು ಪ್ರಾಕ್ಟೀಸ್. ಬಿಕಾಸ್ ಅಶರೀರಿ ಆತ್ಮ ಬಿಂದುವಾಗಿ ನಾನು ದೇಹದಿಂದ ಹೇಗೆ ಭಿನ್ನ ಇದ್ದೀನಿ, ನಾನು ಪ್ರವೇಶ ಮಾಡಿದ್ದೀನಿ, ಈ ಅನುಭವಗಳನ್ನು ಮಾಡಲಿಕ್ಕೆ ಏಕಾಂತದ ಅಗತ್ಯ ಇದೆ. ಬಟ್ ಹೋಲ್ ಡೇ ದ ಅಪ್ಲಿಕೇಶನ್ ಆಫ್ ಯೋಗ, ಈ ಪವರ್ಸ್ ಇದೆಯಲ್ಲ, ಯೋಗದಿಂದ ಏನು ಸಿಗುತ್ತೆ, ಜ್ಞಾನ ಏನಿದೆ ಅದನ್ನು ಇಡೀ ದಿನ ಅಪ್ಲೈ ಮಾಡಿದಾಗಲೇ ನನಗೆ ಅದರ ಲಾಭ, ಅದರ ಸುಖ ಇದೆಲ್ಲ ಅನುಭವ ಆಗುತ್ತೆ. ಈ ತರಹ ನಾನು ಯೋಗ ಸದಾ ನಂದು ಡೇ ಬೈ ಡೇ ನನ್ನ ಯೋಗ ಎಲಿವೇಟೆಡ್ ಸ್ಟೇಜಲ್ಲಿ ಹೋಗ್ಬೇಕಂದ್ರೆ ಇದರಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡಿದಾಗ ಇನ್ನು ಹೆಚ್ಚಿನ ಪ್ರಾಪ್ತಿಯನ್ನು, ಹೆಚ್ಚಿನ ಅನುಭವಗಳನ್ನು ನಾವು ಮಾಡ್ಬೋದು. ಏನಂದರೆ ಇದರಲ್ಲಿ ಮುಖ್ಯ 4 ನಿಯಮಗಳ ಒಂದು ಪಾಲನೆ ಏನಿದೆ. ಅದರಲ್ಲಿ ನಿತ್ಯ ಸತ್ಸಂಗ. ಎಷ್ಟು ಈ ಒಂದು 7 ದಿನದ ಕೋರ್ಸ್ ಮುಗಿದ ಮೇಲೆ ನಮ್ಮದು ಕ್ಲಾಸಸ್ ಇದೆ, ಮುರುಳಿ ಕ್ಲಾಸಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ ಅಬೌಟ್ ದಿ ಗೈಡೆನ್ಸ್ ಆಫ್ ಸುಪ್ರೀಂ. ನಾಲೆಜ್ ಏನು ಕೊಡ್ತಾರೆ, ಇಟ್ ಈಸ್ ಅಬೌಟ್ ದ ವ್ಯಾಲ್ಯೂಸ್, ಇಟ್ ಈಸ್ ಅಬೌಟ್ ದ ಬ್ಯಾಲೆನ್ಸ್, ಇಟ್ ಈಸ್ ಅಬೌಟ್ ಇನ್ಕಲ್ಕೇಶನ್ ಆಫ್ ದ ಪವರ್ಸ್. ನಮಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ವ್ಯವಹಾರದಲ್ಲಿ ಹೆಂಗೆ ಬರಬೇಕು, ಸಂಬಂಧಗಳಲ್ಲಿ ಹೆಂಗೆ ಬರಬೇಕು ಅನ್ನೋದನ್ನು ದಿನನಿತ್ಯದ ಕ್ಲಾಸಲ್ಲಿ ಹೇಳ್ಕೊಡ್ಲಾಗುತ್ತೆ. ಸೊ ಅದು ಕ್ಲಾಸಸ್ ಎಷ್ಟು ನಾವು ಕೇಳ್ತಾ ಹೋಗ್ತೀವಿ, ಅದು ಸತ್ ಸಂಘ, ಬುದ್ಧಿಯ ಸಂಘ, ಸತ್ ಪರಮಾತ್ಮನ ಜೊತೆ, ಜ್ಞಾನದ ಜೊತೆ ಇದ್ದಾಗ ನಮಗೆ ಹೊರಗಿನ ಬೇರೆ ಇನ್ಫ್ಲೂಯೆನ್ಸಸ್ ಏನಿದೆ ಇವತ್ತು ನೆಗೆಟಿವಿಟಿಯಲ್ಲಿ ತರ್ತಿದೆ, ನಮ್ಮ ಸಂಕಲ್ಪಗಳ ಶಕ್ತಿ ಹೊಟ್ಟೋಗುತ್ತೆ, ಎಮೋಷನಲಿ ಇಂಬ್ಯಾಲೆನ್ಸಸ್ ಏನು ಬರ್ತಿದೆ ಅದನ್ನೆಲ್ಲ ಬ್ಲಾಕ್ ಮಾಡ್ಬೋದು. ನನ್ನ ಥಾಟಲ್ಲಿ ಎನರ್ಜಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಎಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ, ನನ್ನ ಅಪ್ರೋಚ್, ರೈಟ್ ಅಪ್ರೋಚ್ ಆ್ಯಂಡ್ ಪಾಸಿಟಿವ್ ಅಪ್ರೋಚ್ ಇರುತ್ತೆ ಯಾವಾಗಲೂ ಜೀವನದಲ್ಲಿ. ಸೊ ಅದರಿಂದ ನಿತ್ಯ ಜ್ಞಾನ, ಅಟ್ಲೀಸ್ಟ್ ನೀವು ಕ್ಲಾಸಿಗೆ ಬರೋಕ್ಕಾಗಲಿಲ್ಲ ಅಂದ್ರೂ ಈಗಂತೂ ಇಂಟರ್ನೆಟ್ಟಲ್ಲಿನೂ ಕ್ಲಾಸಸ್ ಎಲ್ಲ ಸಿಗುತ್ತೆ, ಅದನ್ನು ಕೇಳಿ ಆದ್ರೂ ಡೈಲಿ ಯು ಶುಡ್ ಟೇಕ್ ಸಮ್ ಪಾಸಿಟಿವ್ ಥಾಟ್ಸ್. ಏನಂದರೆ ಡೈಲಿ ಕ್ಲಾಸ್ ಅಂತಂದರೆ ಇಟ್ ಈಸ್ ಆಲ್ ದಿ ಕಲೆಕ್ಷನ್ ಆಫ್ ಪಾಸಿಟಿವ್ ಥಾಟ್ಸ್ ಅಂತ ಹೇಳಬಲ್ಲೆ ನಾನು ಸಾರ ರೂಪದಲ್ಲಿ ಹೇಳಬೇಕಂದ್ರೆ. ಇನ್ನೊಂದು ಏನಂತಂದರೆ ಸಾತ್ವಿಕ ಆಹಾರ. ಅನ್ನದಂತೆ ಮನ, ನೀರಿನಂತೆ ವಾಣಿ. ಅಂದರೆ ಇವಾಗ ನಾನು ಪೂನಾದಲ್ಲಿ ಲಾಸ್ಟ್ ಮಂತ್ ಹೋದಾಗ ಜಪಾನ್ನಿಂದ 8 ಜನ ಸೈಂಟಿಸ್ಟ್ ಬಂದಿದ್ದರು. ದೇ ಹ್ಯಾವ್ ಪ್ರೂವ್ಡ್ ದಟ್ ವಾಟರ್ ಹ್ಯಾಸ್ ಎ ಮೆಮೊರಿ ಆ್ಯಂಡ್ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಟು ಎನಿ ಪ್ಲ್ಯಾಂಟ್ಸ್ ಆರ್ ದಿ. ಅವರು ಪ್ಲ್ಯಾಂಟ್ಸ್ ಬಗ್ಗೆ ಮಾತ್ರ ಮಾಡಿದರು, ನಾಟ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಬಟ್ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮನಸ್ಸಿನ ಪ್ರಭಾವ, ವಿಚಾರಗಳಲ್ಲಿ ಶಕ್ತಿ ಇರೋದ್ರಿಂದ, ಥಾಟ್ ಎನರ್ಜಿ, ಥಾಟಲ್ಲಿ ತಾಕತ್ತಿರೋದ್ರಿಂದ ಆ ಎನರ್ಜಿಯನ್ನು ನಾವು ಯಾವಾಗ ನೀರಲ್ಲಿರಲಿ, ಆಹಾರದಲ್ಲಿರಲಿ, ನಾವು ಎಷ್ಟು ಅದರ ಮೇಲೆ ನಾವು ತನ್ನ ಪ್ರಭಾವ ಆಗ್ತೀವಿ, ಅದನ್ನು ಯಾರು ಕುಡಿತಾರೆ ಅಥವಾ ಯಾರು ಅದನ್ನು ಊಟ ಮಾಡ್ತಾರೆ, ಈವನ್ ಯಾಕೆಂದರೆ ಊಟ ಇರಲಿ ನೀರಿರಲಿ, it is been absorbed in the body and the same vibration is carried to the brain. So ನಾನು ಆತ್ಮ ಭ್ರುಕುಟಿಯಲ್ಲಿದ್ದೀನಿ, ವಿಚ್ ಈಸ್ ಮೈ ಕಂಟ್ರೋಲ್ ರೂಮ್. ಸೊ ಅಲ್ಲಿ ಏನು ವೈಬ್ರೇಷನ್ ಇದೆ, ಡೆಫಿನೆಟ್ಲಿ ಇಟ್ ಇನ್ಫ್ಲುಯೆನ್ಸಸ್. ಇದಕ್ಕೆ ಬೇಕಾದಷ್ಟು ಕಥೆಗಳಿದೆ, ಶಾಸ್ತ್ರಗಳಲ್ಲಿ ಬೇಕಾದಷ್ಟು ನಿದರ್ಶನಗಳಿದೆ. ಶಾಸ್ತ್ರಗಳಲ್ಲಿ ಈ ಮಾತನ್ನು ತುಂಬ ದೊಡ್ಡದಾಗಿ ಹೇಳಿದ್ದಾರೆ. ಬೇರೆಯವ್ರ ಕೈಯಲ್ಲಿ ತಿಂದರೆ ರಾಕ್ಷಸ ಪ್ರವೃತ್ತಿ ಬರುತ್ತೆ ಅನ್ನೋದೂ ಹೇಳಿದ್ದಾರೆ. ಇದು ಬೇಕಾದಷ್ಟು ಜನ ಬರೀ ಬ್ರಹ್ಮಕುಮಾರಿಗೆ ಬರೋವರಲ್ಲ, ಬೇರೆಯವ್ರೂ ಅಲ್ಲಿ ಇಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಊಟ ಮಾಡಲ್ಲ. ಯಾಕೆಂದರೆ ದೇ ಆರ್ ಕಾಶಿಯಸ್. ಯಾಕೆಂತಂದರೆ ಅನ್ನದ ಈಗ ಯಾರೇ ಅಡುಗೆ ಮಾಡುವಾಗ ಅವರ ಮನೋವೃತ್ತಿಗಳೇನಿದೆ, ಯಾವ ಥರ ಇದ್ದಾರೆ, ಅವ್ರು ದೇವರನ್ನೇ ನೆನಪು ಮಾಡ್ತಾ ಪರಮಾತ್ಮನ ನೆನಪಲ್ಲಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಮಾಡೋರು ಎಷ್ಟು ಜನ ಇದ್ದಾರೆ. ದೇವರಿಗೆ ಈಗ ನೈವೇದ್ಯಕ್ಕೆ ಇಟ್ಬಿಟ್ಟು ಊಟ ಮಾಡ್ತಾರೆ. ಸೊ ಇದೆಲ್ಲ ಸಾತ್ವಿಕ ಆಹಾರ ಏನಿದೆ ಅದು ಯೋಗಿಗೆ ಅವಶ್ಯಕ. ಯಾಕೆಂತಂದರೆ ಈಗ ನಾನು ಯೋಗಿ ಆಗಬೇಕಂತಂದರೆ ನನಗೆ ನನ್ನ ಊಟ ಹೆಚ್ಚು ಕಡಿಮೆ ಇರ್ತು, ತಾಮಸಿಕ ಆಹಾರವನ್ನು ನಾನು ತಗೋತೀನಿ ಅಂತಂದರೆ, ಸೊ ಅದು ನನ್ನನ್ನು ತಾಮಸ ಗುಣಗಳಲ್ಲಿ, ತಾಮಸ ವೃತ್ತಿಗಳಲ್ಲಿ, ತಾಮಸ ವಿಚಾರಗಳಲ್ಲೇ ತಗೊಂಡು ಬರುತ್ತೆ ಹೊರತು ಅದು ಬೇರೆ ಥರ ಮಾಡೋಕ್ಕಾಗಲ್ಲ. ಬಿಕಾಸ್ ಇದನ್ನು
ಬೇಕಾದಷ್ಟು ಹೊರದೇಶಗಳಲ್ಲಿನೂ ಇದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಡಾಕ್ಟರ್ ಹನ್ಸಾ ರಾವಲ್ ಅಂತ ಹೇಳ್ಬಿಟ್ಟು ಅಮೆರಿಕಾದಲ್ಲಿ ಶಿ ಹ್ಯಾಡ್ ದ ಅಪ್ಲಿಕೇಶನ್ ದಿಸ್ ರಿಸರ್ಚ್ ಆನ್ ಥೌಸಂಡ್ಸ್ ಆಫ್ ಪೀಪಲ್. ಸಾತ್ವಿಕ ವೆಜಿಟೇರಿಯನ್ ಫುಡ್ ತಿಂದರೆ ಅವರ ಹೆಲ್ತ್ ಆ್ಯಂಡ್ ಅವರ ಪವರ್ಸಲ್ಲಿ ಏನು ವ್ಯತ್ಯಾಸ, ಅವ್ರ ಥಿಂಕಿಂಗಲ್ಲಿ ಏನು ವ್ಯತ್ಯಾಸ, ಅದೇ ನಾನ್ ವೆಜ್ ಫುಡ್ ತಿಂದಾಗ ಅಲ್ಲಿ ಅವರ ಶಕ್ತಿಗಳಲ್ಲಿ ಏನು ವ್ಯತ್ಯಾಸ, ಅವರ ಥಿಂಕಿಂಗಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಶಿ ಹ್ಯಾಸ್ ಪ್ರೂವ್ಡ್ ಎ ಲಾಟ್. ಆ್ಯಂಡ್ ಈವನ್ ಸ್ಲಾಟರ್ ಹೌಸಲ್ಲಿ ಹೋಗ್ಬಿಟ್ಟು ದೇ ಟುಕ್ ಎ ಮಿಷನ್ ಆ್ಯಂಡ್ ದೇ ಕುಡ್ ಸಿ ದಟ್ ಸಚ್ ಎ ವೈಲೆಂಟ್ ವೈಬ್ರೇಷನ್ಸ್. ಯಾಕೆಂದರೆ ಪ್ರಾಣಿಗಳಲ್ಲಿ ಹೋದಾಗ ಅವಕ್ಕೇನು ಆ ಭಯ, ಆ ದುಃಖ, ಆ ಒಂದು ಇದು ಹೆಚ್ಚು ಕಡಿಮೆ ಆಗುತ್ತೆ. ದೇ ಕುಡ್ ಮೆಷರ್ ದೋಸ್ ದ ವೈಲೆಂಟ್ ವೈಬ್ರೇಷನ್ಸ್, ಆ ದುಃಖದ ವೈಬ್ರೇಷನ್ಸು ವಿಚ್ ಕ್ಯಾನ್ ಸ್ಟಿಮ್ಯುಲೇಟ್ ಎನಿ ಮೈಂಡ್ ಇನ್ ಅ ರಾಂಗ್ ವೇ. ಸೊ ಅದರಿಂದ ನಾನು ಯೋಗಿ ಆಗಬೇಕು, ಯೋಗದ ಎಲ್ಲ ಪವರ್ಸ್, ಎಲ್ಲ ಸಿದ್ಧಿಗಳು ನನ್ನ ಜೀವನದಲ್ಲಿ ಬರಬೇಕಂದ್ರೆ ನಮಗೆ ಸಾತ್ವಿಕ ಆಹಾರ ಬಹಳ ಅಗತ್ಯ. ಸೊ ಇದನ್ನು ಅನ್ನದಂತೆ ಮನ ನೀರಿನಂತೆ ವಾಣಿ ಅನ್ನೋದು ಬಹಳ ದೊಡ್ಡದು. ನೀರು ಏನು ಕುಡಿತೀವಲ್ಲ, ಸೊ ನೀರಲ್ಲಿನೂ ನೀವು ಜಸ್ಟ್ ಒಂದು ಪಾಸಿಟಿವ್ ಥಾಟ್ಸ್ ಹಾಕಿ ಶುದ್ಧ ಪರಮಾತ್ಮನ ನೆನಪಲ್ಲಿ, ಆ ನೆನಪಿನ ತಾಕತ್ತೆ, ಆ ನೀರಾಗಲ್ಲ. ಇಟ್ ವಿಲ್ ಬಿ ಎ ಬ್ಲೆಸ್ಸಿಂಗ್, ಇಟ್ ವಿಲ್ ಬಿ ಎ ಮೆಡಿಸನ್ ಥರ ಕೆಲಸ ಮಾಡುತ್ತೆ. ನಾವು ಆ ಥರ ಇದನ್ನು ನಾವು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬೇಕಾದಷ್ಟು ಪ್ರಯೋಗ ಮಾಡಿದ್ದೀವಿ, ಬೇಕಾದಷ್ಟು ಇದಕ್ಕೆ ಪ್ರೂಫ್ಗಳಿದೆ. ಸೊ ಅದರಿಂದ ಇದು ಬಹಳ ಎಚ್ಚರ ನಮ್ಮ ವಹಿಸ್ಬೇಕಾಗುತ್ತೆ. ಯಾಕೆಂದರೆ ಈಗ ಅವರು ಜಪಾನ್ ಸೈಂಟಿಸ್ಟ್ ಏನು ಹೇಳ್ತಿದ್ದಂದರೆ 4 ಒಂದೇ ವೆದರಲ್ಲಿ ಒಂದೇ ಎಲ್ಲ ಗುಣಮಟ್ಟದಲ್ಲಿ 4 ಪಾಟಲ್ಲಿ ಪ್ಲ್ಯಾಂಟ್ಸ್ ಇಟ್ಬಿಟ್ಟು ಒಂದು ಪ್ಲ್ಯಾಂಟಿಗೆ ಮಾತ್ರ ಬಹಳ ಪ್ರೀತಿಯಿಂದ ಪಾಸಿಟಿವ್ ಸಂಕಲ್ಪಗಳಲ್ಲಿ ನೀರು ಹಾಕಿದ್ರು. ಇನ್ನು 3ಕ್ಕೆ ಒಂದಕ್ಕೆ ಹೇಟ್ರೆಡ್ಡು, ಇನ್ನೊಂದಕ್ಕೆ ನೆಗ್ಲಿಜೆನ್ಸು, ಇನ್ನೊಂದಕ್ಕೆ ಜಲಸಿಯಲ್ಲಿ ನೀರು ಹಾಕಿದ್ರೆ ಆ 3 ಪ್ಲ್ಯಾಂಟು ಸತ್ತೋಯ್ತು. ಜಲಸಿದಂತೂ ಒಣಗೋಗ್ಬಿಡ್ತು ಪೂರ. ಅಂದರೆ ಪ್ಲ್ಯಾಂಟ್ಸೇ ಅಷ್ಟು ರಿಯಾಕ್ಟ್ ಮಾಡುವಾಗ ಸಂಕಲ್ಪ, ಥಾಟ್ ಎನರ್ಜಿ, ನೀವು ತಿಳ್ಕೊಳ್ಳಿ, ದ ಹ್ಯೂಮನ್ ಸೋಲ್, ದ ಹ್ಯೂಮನ್ ಬಾಡಿ ಈಸ್ ಮೋರ್ ಸೆನ್ಸಿಟಿವ್ ಬಿಕಾಸ್ ವಿ ಆರ್ ಆಲ್ ಇಂಟೆಲೆಕ್ಚುಯಲ್. ನಾವು ನಮ್ಮ ಸಂಕಲ್ಪಗಳ ಶಕ್ತಿ ಏನಿದೆ, ಅದರ ಎಫೆಕ್ಟ್ಸ್ ಏನಿದೆ, ಅದು ಭಾಳ ಶರೀರದ ಮೇಲೆ ಅನಾಹುತಗಳನ್ನು ಮಾಡಿಬಿಡುತ್ತೆ. ಅದಕ್ಕೆ ಸಾತ್ವಿಕ ಆಹಾರದ ಪ್ರತಿ ನಮ್ಮ ಗಮನ. ಊಟ ಮಾಡುವಾಗಲೂ ನಾವು ಪರಮಾತ್ಮನ ನೆನಪಲ್ಲಿ, ಹಿಂದಿನ ಕಾಲದಲ್ಲಿ ಊಟ ಬಂದರೆ ಫಸ್ಟ್ ಅದಕ್ಕೆ ನಮಸ್ಕಾರ ಮಾಡಿ ಪರಮಾತ್ಮ ನೆನಪು ಮಾಡಿ ಅದನ್ನು ಅಷ್ಟು ಸ್ನೇಹದಿಂದ ಥ್ಯಾಂಕ್ಸ್ ಹೇಳಿ ಊಟ ಮಾಡೋ ವಾಡಿಕೆ ಇತ್ತು. ಈಗ ಅದೆಲ್ಲ ಹೊಟ್ಟೋಗ್ಬಿಡ್ತು ಸಿಸ್ಟಮು. ಈಗ ಅಟ್ಲೀಸ್ಟ್ ತಂದೆ ಪರಮಾತ್ಮ ನೆನಪು ಮಾಡಿ ಅಟ್ಲೀಸ್ಟ್ ಆಹಾರ ಶುದ್ಧಿ ಮಾಡಿ ಆದ್ರೂ ನಾವು ಊಟ ಮಾಡಬೇಕು. ಇನ್ನೊಂದು ಏನಂದರೆ, ಯೋಗಿ ಆಗಬೇಕಂದ್ರೆ ದೈವಿ ಗುಣಗಳ ಧಾರಣೆ. ಈಗ ತಿಳ್ಕೊಳ್ಳಿ, ನಾನು ಪರಮಾತ್ಮ ಎಲ್ಲ ಗುಣಗಳ ಸಾಗರ, ಸರ್ವಶಕ್ತಿವಂತ, ಅವನು ಸೋ ಮರ್ಸಿಫುಲ್ ಆ್ಯಂಡ್ ಕೈಂಡ್. ನಾವು ಅವ್ರ ಜೊತೆ ಸಂಬಂಧ ಜೋಡಿಸ್ಬೇಕಂದ್ರೆ ಇಡೀ ದಿನ ಕೋಪ ಮಾಡೋದು ಅಥವಾ ಹೆಚ್ಚು ಕಡಿಮೆ ಮಾತಾಡೋದು, ಇನ್ನೇನೋ ಸಂಬಂಧಗಳಲ್ಲಿ ಏರಾಫೇರಿ ಮಾಡೋದು, ಒಂದು ಕಡೆ ಹೇಟ್ರೆಡ್ಡು, ಇನ್ನೊಂದು ಕಡೆ ಜಲಸ್ಸು, ಇನ್ನೊಂದು ಕಡೆ ಕ್ರಿಟಿಸಿಸಮ್, ಇನ್ನೊಂದು ಕಡೆ ಇನ್ನೊಂದು, ಹಿಂಗೆಲ್ಲ ಮಾಡ್ಕೊಂಬಂದ್ಬಿಟ್ಟು ನಾನು ಸಂಜೆ ಧ್ಯಾನ ಮಾಡಬೇಕಂತಂದರೆ ಯು ಕಾಂಟ್ ಡೂ ಮೆಡಿಟೇಷನ್, ಯು ಕಾಂಟ್ ಕನೆಕ್ಟ್ ಅಟ್ ಆಲ್. ಯಾಕೆಂದರೆ ದ ಹೋಲ್ ನೆಗೆಟಿವಿಟಿ ಇಡೀ ದಿನ ಏನು ನಡೆದಿದೆಯಲ್ಲ ಅದು ರೀಲ್ ಥರ ಬರ್ತಾ ಇರುತ್ತೆ. ಸಂಬಂಧಗಳಲ್ಲಿ ಬರ್ತಾ ದೈವಿ ಗುಣಗಳ ಅಗತ್ಯ ಇದೆ. ಪರಮಾತ್ಮ ದುಃಖಹರ್ತ ಸುಖಕರ್ತ ಅಂದಾಗ ನಾವೆಲ್ಲರ ಜೊತೆ ಸುಖದಾಯಿಯಾಗಿ ನಡೆಯೋದೇನಿದೆ, ಎಲ್ಲರಿಗೆ ಆಶೀರ್ವಾದ ಮಾಡ್ತಾ, ಎಲ್ಲರಿಗೂ ಒಳ್ಳೇದು ಮಾಡ್ತಾ, ಎಲ್ಲರ ಬಗ್ಗೆ ಒಂದು ದಯೆ, ಒಂದು ಅನುಕಂಪ, ಒಂದು ಕನಿಕರ, ಸದಾ ಸಹಾಯ ಮಾಡ್ತಕ್ಕಂತಹ ಭಾವನೆಗಳೇನಿದೆ, ಏನೇ ಯಾರೇ ಹೆಚ್ಚು ಕಡಿಮೆ ಇದ್ರೂ ಅವ್ರ ಬಗ್ಗೆ ಇವ್ರಿಗೆ ಒಳ್ಳೇದಾಗಲಿ, ಭಗವಂತ ಇವರಿಗೆ ಸದ್ಬುದ್ಧಿ ಸಿಗಲಿ, ಈ ತರಹ ದ ಗುಡ್ ವಿಶಸ್, ದ ಗುಡ್ ಫೀಲಿಂಗ್ಸ್, ಪ್ಯೂರ್ ಫೀಲಿಂಗ್ಸ್ ಏನಿದೆ, ಇದು ಎಲ್ಲರ ಪ್ರತಿ ಇದ್ದಾಗಲೇ ಐ ಕ್ಯಾನ್ ಮೆಡಿಟೇಟ್, ಐ ಕ್ಯಾನ್ ಕನೆಕ್ಟ್ ವಿತ್ ದ ಸೋರ್ಸ್. ಅದಕ್ಕೆ ಜೀವನದಲ್ಲಿ ದೈವಿ ಗುಣಗಳ ಧಾರಣೆ ಅಗತ್ಯ ಇದೆ. 4ನೇದು ಏನಪ್ಪ ಅಂತಂದರೆ, ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಪ್ಯೂರಿಟಿ. ಅಂದರೆ ಪ್ಯೂರಿಟಿ ಇನ್ ಥಾಟ್, ವರ್ಡ್ಸ್, ಡೀಡ್ಸ್ ಆ್ಯಂಡ್ ಸಂಬಂಧ ವಿತ್ ರಿಲೇಷನ್ಶಿಪ್ ಎಷ್ಟಿರುತ್ತೋ, ನಮ್ಮಲ್ಲಿ ಮನೋವಿಕಾರಗಳ ಹೆಚ್ಚು ಕಡಿಮೆಗಳಿರಲ್ವೋ, ಆಟೋಮೆಟಿಕಲಿ ನಮ್ಮ ಯೋಗ ಇನ್ನೂ ಸ್ಟ್ರಾಂಗ್ ಆಗ್ತಾ ಯೋಗದ ಸಿದ್ಧಿಗಳನ್ನು ಪಡ್ಕೊಳ್ಳೋದ್ರಲ್ಲಿ ನಮಗೆ ಬಹಳ ಉಪಯೋಗ ಆಗುತ್ತೆ.
ಅದರಿಂದ ಈ 4 ಪ್ರಿನ್ಸಿಪಲ್ಸ್ ಏನಿದೆ, 4 ಪಿಲ್ಲರ್ ಆಫ್ ರಾಜಯೋಗ. ಈಗ ನಾನೊಂದು ಇದ್ರ ಮೇಲೆ ಕೂತಿದ್ದೀನಿ ಅಂದರೆ 4 ಕಾಲಿದೆ ಅಂದರೆ ಒಂದು ಕಾಲು ಒಂದಿಷ್ಟು ಕಡಿಮೆ ಇದ್ರೂ ಅದು ಅಳ್ಳಾಡ್ತಾ ಇರುತ್ತೆ, ಸ್ಥಿರವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗೆ ಯೋಗದಲ್ಲಿ ಏಕಾಗ್ರತೆ ಸ್ಥಿರತೆ ಬರಬೇಕಂತಂದರೆ ನಮ್ಮ ಸಂಬಂಧ ಪರಮಾತ್ಮನ ಜೊತೆ ಸರಿಯಾಗಿರಬೇಕಾಗತ್ತೆ. ಇಲ್ಲಾಂದರೆ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಬಹಳ ಎಚ್ಚರ ವಹಿಸಬೇಕಾಗತ್ತೆ. ಇದು ಸಮಯ ಪರಮಾತ್ಮನನ್ನು ನಾವು ಸರಿಯಾಗಿ ತಿಳ್ಕೊಂಡು ಎಲ್ಲ, ಈಗ ಆಲ್ರೆಡಿ ಟೈಮ್ ಈಸ್ ಓವರ್, ವಿ ಆರ್ ಅಟ್ ದ ಎಂಡ್. ಈಗಲಾದ್ರೂ ಸರಿಯಾಗಿ ತಂದೆ ಪರಮಾತ್ಮನನ್ನು ತಿಳ್ಕೊಳ್ತಾ ಅವನಿಂದ ಎಲ್ಲ ಪ್ರಾಪ್ತಿಗಳ ಅನುಭವ ಮಾಡ್ತಾ ಸದಾ ಒಂದು ಯೋಗಿ ಜೀವನ ಅಂದರೆ ಇಟ್ ಈಸ್ ಎ ಸೇಫೆಸ್ಟ್ ಲೈಫ್ ಸ್ಟೈಲ್. ಯಾವುದರಲ್ಲಿ ಎಲ್ಲಿ ಯಾವ ಒಂದು ಬಂಧನ ಹೆಚ್ಚು ಕಡಿಮೆಗಳಲ್ಲಿ ಏರುಪೇರುಗಳಲ್ಲಿ ನಾವು ಸಿಕ್ಕಾಕೊಳ್ಳಲ್ಲ. ನ್ಯೂಟನ್ಸ್ ಥರ್ಡ್ ಲಾ ಫಾರ್ ಎವರಿ ರಿಯಾಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಅಂದಾಗ ನೆಗೆಟಿವ್ ಕರ್ಮಗಳು, ನೆಗೆಟಿವ್ ಸಂಕಲ್ಪ ನೆಗೆಟಿವ್ ರಿಸಲ್ಟ್ಸೇ ತೊಗೊಂಡು ಬರುತ್ತೆ. ಆ್ಯಂಡ್ ನೆಗೆಟಿವಿಟಿ ಟೇಕ್ಸ್ ಅವೇ ಯುವರ್ ಎನರ್ಜಿ. ಎಷ್ಟು ಪಾಸಿಟಿವ್ ಕರ್ಮಗಳು ಪಾಸಿಟಿವ್ ಸಂಬಂಧಗಳಲ್ಲಿ ಬರ್ತೀವಿ, ನ್ಯಾಚುರಲಿ ನಿಮಗೆ ರಿಸಲ್ಟ್ ವಿಲ್ ಬಿ ಪಾಸಿಟಿವ್ ಅಂತ ಸುಖಿಯಾಗಿರ್ತೀರ. ಸೊ ಅದರಿಂದ ಯೋಗ ನಮಗೆ ಸರ್ವತೋಮುಖವಾದಂತಹ ವಿಕಾಸ ಉನ್ನತಿಯನ್ನು ತಗೊಂಡು ಬರ್ತಾ ನಮ್ಮ ಜೀವನವನ್ನು ಎಲ್ಲ ಗುಣಶಕ್ತಿಗಳಿಂದ ಎಲ್ಲ ಸಿದ್ಧಿಗಳಿಂದ ಸಂಪನ್ನ ಮಾಡ್ತಾ ಶ್ರೇಷ್ಠರನ್ನಾಗಿ ಮಾಡ್ತಾ ಹೋಗುತ್ತೆ. ಅದರಿಂದ ತಾವೆಲ್ಲರೂ ನಿತ್ಯ ಯೋಗಾಭ್ಯಾಸ ಮಾಡ್ತಾ ನಿತ್ಯವಾಗಿ ಸದಾ ಜ್ಞಾನದ ಈ ಗೈಡೆನ್ಸ್ ಏನಿದೆ ಇದನ್ನು ತಗೊಳ್ತಾ ಮುಂದೆ ಹೋಗ್ಬೇಕಂಥೇಳಿ ನಾನು ನನ್ನ ಶುಭ ಭಾವನೆಗಳನ್ನು ತಮ್ಮೆಲ್ಲರ ಪ್ರತಿ ಗುಡ್ ವಿಶಸ್ಸನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಕರೋನಾ ಇದೆಲ್ಲ ಏನು ಲಾಕ್ಡೌನ್ ಆದ ನಂತರ ಯಾರೆಲ್ಲ ಕೇಳ್ತಿದ್ದೀರಾ, ನೀವೆಲ್ಲ ಸೆಂಟರ್ಸಿಗೆ ಬನ್ನಿ. ಅಲ್ಲಿ ಇನ್ನೂ ಹೆಚ್ಚಿನ ರೂಪದಲ್ಲಿ ಈ ಒಂದು ಅಭ್ಯಾಸಗಳನ್ನು ಮಾಡ್ತಾ ಇದರ ಲಾಭಗಳೇನಿದೆ ಇದನ್ನು ಪಡ್ಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ದ ಸ್ಪಿರಿಚುವಲ್ ನಾಲೆಜ್ ಓನ್ಲಿ ಕ್ಯಾನ್ ಸ್ಟ್ರೆಂಥನ್ ದ ಹೋಲ್ ಆಫ್ ಮೈ ರೆಸಿಸ್ಟೆನ್ಸ್ ಆ್ಯಂಡ್ ಇಮ್ಯುನಿಟಿ ಅಂತ ನಾನು ಹೇಳ್ತೀನಿ. ಆಹಾರದ್ದೇನೆಲ್ಲ ನಾವು ಗಮನ ಕೊಡಬೇಕು, ಬಟ್ ಮನಸ್ಸಲ್ಲಿ ಯಾವಾಗಲೂ ಒಂದು ಭಯ, ಒಂದು ಆತಂಕ, ಒಂದು ನೆಗೆಟಿವಿಟಿ ಇದ್ದರೆ ಏನಾಗುತ್ತೆ ಅಂದರೆ ನ್ಯಾಚುರಲಿ ದ ಮೈಂಡ್ ಎಫೆಕ್ಟ್ ಆನ್ ಬಾಡಿ, ಇಮ್ಯುನಿಟಿ ಕಡಿಮೆ ಆಗಿಬಿಡ್ತದೆ. ಅದು ಇಂಥ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸದೃಢವಾಗಿ, ಶಕ್ತಿಶಾಲಿಯಾಗಿ, ಕಾನ್ಫಿಡೆಂಟಾಗಿ, ಸದಾ ಪಾಸಿಟಿವ್ ಸಂಕಲ್ಪಗಳಲ್ಲಿ, ಸದಾ ಖುಷಿಯಲ್ಲಿ, ಸದಾ ಆನಂದದಲ್ಲಿ, ಪರಮಾತ್ಮನ ನೆನಪಲ್ಲಿ ಎಷ್ಟು ಆ ಒಂದು ಸಮಾಧಾನ ಶಾಂತಿಯಲ್ಲಿ ಸಮಯ ಸಫಲ ಮಾಡ್ತೀರಾ, ದಟ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಲ್ ದ ಸ್ಟ್ರೆಂತ್ ಆ್ಯಂಡ್ ರೆಸಿಸ್ಟೆನ್ಸ್ ಇನ್ ದ ಬಾಡಿ. ಇಮ್ಯುನಿಟಿನೂ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಂ ಶಾಂತಿ. ಏನಾದರೂ ಪ್ರಶ್ನೆಗಳಿತ್ತಂದರೆ ತಾವು ಈ ಒಂದು ಅಡ್ರೆಸ್ಸಲ್ಲಿ ಪ್ರಶ್ನೆಗಳನ್ನು ಕಳಿಸಿದ್ರೂ ಸಹ ಅದಕ್ಕೆ ಇನ್ನೊಂದು ದಿನ ಯಾವಾಗಲಾದ್ರೂ ಜವಾಬು ಕೊಡ್ತೀನಿ. ಓಂ ಶಾಂತಿ. ಈಗ ನಾವೆಲ್ಲರೂ ಸ್ವಲ್ಪ ಸಮಯ ತಂದೆ ಪರಮಾತ್ಮನ ಆ ಪ್ರೀತಿಯ ನೆನಪಲ್ಲಿ ಮಗ್ನರಾಗೋಣ. ನನ್ನ ಆತ್ಮ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು, ಪ್ರಕಾಶಮಯ ಬಿಂದು, ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶ ಬಿಂದುವಾಗಿ ಹೊಳಿತಾ ಇದ್ದೀನಿ. ಈ ಶರೀರ ನನ್ನ ಆತ್ಮನಿಗೆ ಒಂದು ಇನ್ಸ್ಟ್ರುಮೆಂಟ್ ಅಥವಾ ಒಂದು ವಸ್ತ್ರವಾಗಿದೆ. ನನ್ನ ಆತ್ಮ ಈ ಶರೀರದ ಮೂಲಕ ಪಾತ್ರ ಮಾಡ್ತಕ್ಕಂಥ ಪಾತ್ರಧಾರಿಯಾಗಿದ್ದೀನಿ. ಮೀ ಆ್ಯಂಡ್ ಮೈ ರೋಲ್, ನಾನು ಬೇರೆ, ನನ್ನ ಪಾತ್ರವೇ ಬೇರೆ. ನಾನೇ ಆತ್ಮ ನನ್ನ ಪಾತ್ರವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಅದು ನೀವು ತಂದೆ ತಾಯಿ, ಸಿಸ್ಟರ್, ಬ್ರದರ್, ಪತಿ ಪತ್ನಿ, ಯಾವುದೇ ಪಾರ್ಟ್ ಮಾಡ್ತಿರ್ಬೋದು.
ಯು ಆರ್ ನಾಟ್ ದ ರೋಲ್. ನೀವು ನಿಮ್ಮ ಪಾತ್ರವಲ್ಲ. ಪಾತ್ರದಿಂದ ಭಿನ್ನ. ನಾನು ಸತ್ತ ಚಿತ್ತ ಆನಂದ ಸ್ವರೂಪ ಆತ್ಮನಾಗಿದ್ದೀನಿ, ಪ್ರಶಾಂತನಾಗಿದ್ದೀನಿ. ನನ್ನ ಶರೀರಿ, ನನ್ನ ಆತ್ಮ ದಿವ್ಯ ಬಿಂದು, ಪ್ರಕಾಶಮಯ ಬಿಂದು, ದೇಹದಿಂದ ಭಿನ್ನನಾಗಿ ನನ್ನ ನಿಜ ಮನೆ ಬ್ರಹ್ಮಾಂಡಕ್ಕೆ ಹಾರ್ತಾ ಇದ್ದೀನಿ. ಆಕಾಶ ನಕ್ಷತ್ರಗಳಿಗಿಂತ ಬಹುದೂರ ದೂರ ದೂರ, ದ ಸ್ಪೇಸ್ ಬಿಯಾಂಡ್ ದ ಕಾಸ್ಮಾಸ್. ನನ್ನ ಆತ್ಮನ ನಿಜ ಮನೆ ಬ್ರಹ್ಮಾಂಡ, ಬ್ರಹ್ಮಲೋಕದಲ್ಲಿ ನನ್ನ ಆತ್ಮ ಡೀಪ್ ಡೆಡ್ ಸೈಲೆನ್ಸ್ ಅನುಭವ ಮಾಡ್ತಿದ್ದೀನಿ. ಕೆಂಪು ವರ್ಣದ ಪ್ರಕಾಶಮಯ ಲೋಕದಲ್ಲಿ ಪ್ರಕಾಶ ಸ್ವರೂಪ ಆತ್ಮನಾಗಿದ್ದೀನಿ. ಎಲ್ಲ ಭವಬಂಧನಗಳಿಂದ ಮುಕ್ತ ಬಿಂದುವಾಗಿದ್ದೀನಿ. ನನ್ನ ಆತ್ಮ ತಂದೆ ಪರಮಾತ್ಮನ ಅತಿ ಪ್ರಿಯ ಸಂತಾನನಾಗಿದ್ದೀನಿ. ಬುದ್ಧಿಯಿಂದ ತಂದೆ ಪರಮಾತ್ಮನ ದಿವ್ಯ ಸ್ವರೂಪವನ್ನು, ತೇಜೋಮಯ ಬಿಂದು ಸ್ವರೂಪವನ್ನು, ಪರಂಜ್ಯೋತಿ ಸ್ವರೂಪನನ್ನು ನೋಡ್ತಾ ಸತ್ ಚಿತ್ತಾನಂದ ಸಾಗರನ ದಿವ್ಯ ಸ್ವರೂಪವನ್ನು ನೋಡ್ತಾ ಆಳವಾದ ಶಾಂತಿ ಹಾಗೂ ಆನಂದದ ಅನುಭವ ಮಾಡ್ತಿದ್ದೀನಿ. ಅತಿ ಶಾಂತಿ. ಬಾಬಾ, ನನ್ನ ಆತ್ಮ ನಿಮ್ಮ ಅಡಿಲಲ್ಲಿ ಅತಿಯಾದ ಶಾಂತಿ, ನಿಮ್ಮ ಎಲ್ಲ ಸಂಬಂಧಗಳ ಪ್ರೀತಿಯ ಅನುಭವ ಮಾಡ್ತಿದ್ದೀನಿ. ನೀವು ನನ್ನ ಆತ್ಮನಿಗೆ ತಂದೆ ತಾಯಿ, ಶಿಕ್ಷಕ, ಸದ್ಗುರು, ಬಂಧು ಸಖನಾಗಿದ್ದೀರ. ನೀವು ನನ್ನ ಆತ್ಮನ ಪ್ರಾಣೇಶ್ವರನಾಗಿ, ಭವರೋಗ ವೈದ್ಯನಾಗಿ, ನನ್ನ ಮುಕ್ತಿದಾತನಾಗಿ, ನನ್ನ ಆತ್ಮನಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟು ತ್ರಿನೇತ್ರಿ ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದೀರ. ನೀವು ನನ್ನ ಆತ್ಮನಿಗೆ ಭಕ್ತಿಯ ಫಲ ಸದ್ಗತಿಗೋಸ್ಕರ ಜ್ಞಾನ ಕೊಡ್ತಿದ್ದೀರ.
ಬಾಬಾ, ನಿಮ್ಮ ಮಡಿಲಲ್ಲಿ ನಿಮ್ಮ ಎಲ್ಲ ಸಂಬಂಧಗಳ ನಿಸ್ವಾರ್ಥ ಪ್ರೀತಿ, ಪವಿತ್ರ ಪ್ರೀತಿಯ ಅನುಭವ ಮಾಡ್ತಿದ್ದೀನಿ. ನಿಮ್ಮ ದಿವ್ಯ ಜ್ಯೋತಿ ಸ್ವರೂಪನನ್ನು ನೋಡ್ತಾ ಪ್ರಕಾಶದ ಕಿರಣಗಳು ನನ್ನ ಮೇಲೆ ಬರ್ತಿದೆ. I am charging with all your light, the deep embrace of divine light. ನನ್ನ ಸುತ್ತ ನಾಲ್ಕಾರು ಕಡೆ ಪ್ರಕಾಶವೇ ಪ್ರಕಾಶ. ಪ್ರಕಾಶದ ನಿಮ್ಮ ಚಿತ್ರ ಛಾಯೆಯಲ್ಲಿ ಸುರಕ್ಷಿತವಾಗಿದ್ದೀನಿ. ನಿಮ್ಮ ಛತ್ರ ಛಾಯೆ ನನ್ನ ಆತ್ಮನನ್ನ ಅತಿ ಸಮರ್ಥ ಶ್ರೇಷ್ಠನನ್ನಾಗಿ ಮಾಡ್ತಿದೆ. ನಿಮ್ಮ ಮಡಿಲಲ್ಲಿ ಅತಿಯಾದ ನಿಮ್ಮ ದಯೆ, ನಿಮ್ಮ ಕೃಪೆಯ ಅನುಭವ ಮಾಡ್ತಿದ್ದೀನಿ. ಬಾಬಾ, ಯು ಆರ್ ಸೋ ಮರ್ಸಿಫುಲ್. ಯು ಆರ್ ಲಿಬರೇಟಿಂಗ್ ಮೀ. ನೀವು ನನ್ನನ್ನು ಎಲ್ಲ ಭಾವಬಂಧನಗಳಿಂದ ಮುಕ್ತನನ್ನಾಗಿ ಮಾಡ್ತಿದ್ದೀರ. ನೀವು ದಯಾ ಸಾಗರ ತಂದೆ. ನಿಮ್ಮ ದಯೆಯ ಕರುಣೆಯ ವಿಶಾಲ ಸ್ವರೂಪವನ್ನು ಅನುಭವ ಮಾಡ್ತಿದ್ದೀನಿ. ನೀವು ಸರ್ವಶಕ್ತಿವಂತನಾಗಿ ಎಲ್ಲ ಶಕ್ತಿಗಳನ್ನು ನನಗೆ ತುಂಬ್ತಿದ್ದೀರಾ. ತೇಜೋಮಯ ಕಿರಣಗಳು ನನ್ನ ಮೇಲೆ ಬರ್ತಿದೆ. ಪ್ರಕಾಶವೇ ಪ್ರಕಾಶ. ಪ್ರಕಾಶ ಸಾಗರದಲ್ಲಿ ಮುಳುಗಿದ್ದೀನಿ. ಬಾಬಾ, ಯು ಆರ್ ಚಾರ್ಜಿಂಗ್ ಮೀ, ಎಂಪವರಿಂಗ್ ಮೀ, divinizing me. Still and stable mind. ಬಾಬುರ ಸ್ವರೂಪದ ಮೇಲೆ ಡೀಪ್ ಕಾನ್ಸಂಟ್ರೇಷನ್. ಅಬ್ಸಾರ್ಬ್ ಆಲ್ ದ ಲೈಟ್. ಏಕಾಗ್ರತೆಯಲ್ಲಿ ನಿಮ್ಮ ಎಲ್ಲ ಲೈಟ್ ಮೈಟ್ ಅಳವಡಿಸ್ಕೊಳ್ತಾ ಇದ್ದೀನಿ. ಚಾರ್ಜ್ ಆಗ್ತಿದ್ದೀನಿ. Baba, you are so loving and caring. You are caring me. ಈ ಅನುಭವ ನಿಮ್ಮ ಮಡಿಲಲ್ಲಿ ಆಳವಾಗಿ ಮಾಡ್ತಿದ್ದೀನಿ. ಶಾಂತಿ.